ಟ್ರಾಮಾ ಅಂದ ತಕ್ಷಣ ನನಗೆ ಗೊತ್ತಿರೋದಂತ, ನಾವು ಯಾವುದೇ ಒಂದು ಘಟನೆ, ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದು ಆಕ್ಸಿಡೆಂಟ್ ನೋಡ್ತೀವಿ, ಅದನ್ನ ನೋಡಿದ ತಕ್ಷಣ ನಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಕೆಲವರು ಸಪ್ರೆಸ್ ಮಾಡ್ತಾರೆ, ಅಥವಾ ಕೆಲವರು ಅದ್ರ ಬಗ್ಗೆ ಆಯ್ತು ಇದಾಗಿಲ್ಲ ಅಂತ ಅದನ್ನು ಡಿಸೋನ್ ಮಾಡುವಂಥ ಪರಿಸ್ಥಿತಿಗಳಿಗೆ ಹೋಗ್ತಾರೆ. ಕೌನ್ಸಿಲಿಂಗ್, ಮಕ್ಕಳು ಕೌನ್ಸಿಲಿಂಗ್ ಆಗಲಿ ಇಲ್ಲ ಅಡಲ್ಟ್ ಕೌನ್ಸಿಲಿಂಗ್ ಆಗಲಿ ಮಾಡದೇ ಇದ್ರೆ, ಅದನ್ನ ಅವಾಯ್ಡ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, ಯಾವ ಹಂತದವ್ರದ್ದು ನೆಕ್ಸ್ಟ್ ಏನು ಸ್ಟೇಜಸ್ಸು, ಈ ಒಂದು ಜನ್ರೇಷನ್ ಸೈಕಲ್ ಆಫ್ ಟ್ರಾಮಾ ಅಂತ ಹೇಳ್ತೀವಲ್ಲ, ಆ ರೀಸನಿಂದ ಕೂಡ ಪ್ರತಿಯೊಂದು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಯಾವ ರೀತಿ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ. ಹಲೋ, ನಾನು ಅಶ್ವಿನಿ ಜೆ, ಪಾಟಾಕ್ ವಾಯ್ಸ್ ಇನ್ಸೈಡ್ ಆ್ಯಂಡ್ ಲೈವ್ ಪಾಡ್ಕಾಸ್ಟ್ ಕಡೆಯಿಂದ ನಿಮ್ಮೆಲ್ರಿಗೂ ಸ್ವಾಗತ. ಥ್ಯಾಂಕ್ ಯು. ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಸೊ ನಮ್ಮ ಈ ಪಾಡ್ಕಾಸ್ಟ್ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಐ ನೋ ನೀವು ಆಲ್ರೆಡಿ ಎಲ್ಲ ಎಪಿಸೋಡ್ಸು 1 to 6 ನೋಡಿರ್ತೀರ. ಬಟ್ ಇವತ್ತು ನಾನು ಕನ್ನಡ ವರ್ಷನಲ್ಲಿ ಮತ್ತೆ ಎಪಿಸೋಡ್ 6 ಪಾಡ್ಕಾಸ್ಟ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಕನ್ನಡ ಭಾಷೆಯಲ್ಲಿ. ರೀಸನ್ ಏನು ಅಂತಂತಂದ್ರೆ, ಕೆಲವು ಜನ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಮತ್ತೆ ರಿಕ್ವೆಸ್ಟ್ ಬಂದಿದೆ ಈ ಒಂದು ಎಪಿಸೋಡ್ 6 ಪಾಡ್ಕಾಸ್ಟ್ ನಾನು ಏನು ಮಾಡಿದ್ದೆ, ಟ್ರಾಮಾ ಆ್ಯಂಡ್ ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದ್ ಬಗ್ಗೆ, ಅದನ್ನ ನಾನು ಕನ್ನಡ ವರ್ಷನಲ್ಲಿ ಮತ್ತೆ ಮಾಡ್ತಾ ಇದ್ದೀನಿ ಇವತ್ತು. ಅದೇ ಗೆಸ್ಟ್ ಜೊತೆ ಅದೇ ಟಾಪಿಕ್ಕು, ಬಟ್ ಏನಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ವಿಷಯಗಳು ನಾವು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನ ಹೇಳ್ತಾ ನನ್ನ ಪಾಡ್ಕಾಸ್ಟ್ ಉದ್ದೇಶ ಏನು ಅಂತಂದ್ರೆ, ಆದಷ್ಟು ಎಲ್ಲ ಇನ್ಫಾರ್ಮೇಶನ್ಸ್ ಆದಷ್ಟು ಜನಗೂ ರೀಚ್ ಆದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಮತ್ತೆ ಇನ್ನೊಂದು ಅಂತಂತಂದ್ರೆ, ಪ್ರತಿಯೊಂದು ಅಂಶ ನಾವು ಏನು ಮಾತಾಡ್ತೀವಿ ಎಲ್ಲ ಪ್ರತಿಯೊಂದು ನಿಜವಾದ ವಿಷಯಗಳು, ಅಂದ್ರೆ ಟ್ರೂತ್ ಫ್ಯಾಕ್ಟ್ಸ್, ಅದು ನನ್ನ ಮೂಲ ರೀಸನ್. ಅದನ್ನ ಹೇಳ್ತಾ ನಾನು ಈ ಒಂದು ಟ್ರಾಮಾ ಇನ್ನರ್ ಚೈಲ್ಡ್ ಹೀಲಿಂಗ್ ಬಗ್ಗೆ ಏನು ಅಂತಂದ್ರೆ, ಈಗ ಟ್ರಾಮಾ ಅಂದ ತಕ್ಷಣ ಕೆಲವ್ರಿಗೆ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಟ್ರಾಮಾ ಡಿಪ್ರೆಷನ್ ಎರಡು ಒಂದೇ ಅಂತ ಅನ್ಕೊಂತಾರೆ. ಇಲ್ಲ, ಅಲ್ಲಿ ತುಂಬಾ ತರ ನಾನಾ ತರ ಮೀನಿಂಗ್ ಇದೆ. ಮತ್ತೆ ಏನದು ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಇನ್ನೊಂದು ಅಂತಂದ್ರೆ, ಯಾವುದೋ ಒಂದು ಘಟನೆ ನೋಡಿದಾಗ ಎಷ್ಟು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮನಸ್ಸಿಗೆ, ನಮ್ಮ ಸೈಕಾಲಜಿಕಲಿ, ನಮ್ಮ ಮತ್ತೆ ಎಮೋಷನಲಿ ಮತ್ತೆ ಫಿಸಿಕಲಿ ಅನ್ನೋದ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಮತ್ತೆ ಇನ್ನೊಂದು ಅಂತಂತಂದ್ರೆ, ಇನ್ನರ್ ಚೈಲ್ಡ್ ಹೀಲಿಂಗ್ ಬಗ್ಗೆ ತುಂಬಾ ಜನಕ್ಕೆ ಕರೆಕ್ಟ್ ಆಗಿ ಪೂರ್ತಿ ಇನ್ಫಾರ್ಮೇಶನ್ ಇರಲ್ಲ. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಏನದು, ಅದು ಹೇಗ್ ಮಾಡ್ತಾರೆ, ಮತ್ತೆ ಎಲ್ರು ಯಾವ ಹಂತದಲ್ಲಿ ರೀಚ್ ಔಟ್ ಆಗಬೇಕು ಥೆರಪಿಸ್ಟ್ಗೆ, ಸೈಕಾಲಜಿಕಲ್ ಕೌನ್ಸಿಲರ್ಸ್ಗೆ, ಪ್ರತಿಯೊಂದು ಹೆಂಗ್ ಕನೆಕ್ಟ್ ಮಾಡಬೇಕು, ಯಾನ್ ಕನೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಸೊ ಬನ್ನಿ, ಜಾಯ್ನ್ ಆಗಿ. ಇವತ್ತು ನಮ್ಮ ಈ ಗೆಸ್ಟ್, ಸೇಮ್ ಗೆಸ್ಟ್ನೇ ನಾನು ಮತ್ತೆ ಪುನಃ ರಿಕ್ವೆಸ್ಟ್ ಮಾಡಿ ಇನ್ವೈಟ್ ಮಾಡಿದ್ದೀನಿ ನಿಮ್ಮೆಲ್ರಿಗೋಸ್ಕರ. ಅವ್ರು ಯಾರು ಅಂತಂದ್ರೆ ಅಕ್ಷರಾ ದಾಮ್ಲೆ. ನಿಮ್ ಎಲ್ರಿಗೂ ಗೊತ್ತಿರ್ಬೋದು, ಅವರು ಸೆಲೆಬ್ರಿಟಿ ಸೈಕಾಲಜಿಸ್ಟ್, ಮತ್ತೆ ಅವರು ಅವ್ರದೇ ಸ್ವಂತ ಮನೋಸಂವಾದ ವಿಶಿಷ್ಟ ಅನ್ನೋ ಒಂದು ವೆಲ್ನೆಸ್ ಪ್ಲಾಟ್ಫಾರ್ಮ್ ಕೂಡ ಇದೆ. ಅವರು ಟ್ಯಾರೋಟ್ ರೀಡರ್, ಗ್ರಾಫಾಲಜಿಸ್ಟ್, ಟೆಡೆಕ್ ಸ್ಪೀಕರ್, ಇಂಟರ್ನ್ಯಾಷನಲ್ ಟ್ರೈನರ್ ಮತ್ತೆ ಆಥರ್ ಕೂಡ. 10 ವರ್ಷ ಎಕ್ಸ್ಪೀರಿಯನ್ಸು ಅವ್ರು ಇಂಥ ಒಂದು ಮೆಂಟಲ್ ಹೆಲ್ತ್ ಸ್ಪೇಸ್ ಫೀಲ್ಡ್ನಲ್ಲಿ. ಅವರು ಆದಂಥ ಒಂದು ವ್ಯಕ್ತಿ. ಸೊ ಬನ್ನಿ ಮಾತಾಡೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಇದು ಮತ್ತೆ ಹೇಳ್ದಂಗೆ, ಇದು ಬರೀ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ಪ್ರತಿ ಒಬ್ರು ನೋಡ್ಬೋದು. ದಯವಿಟ್ಟು ನನ್ನ ಈ ಪಾಡ್ಕಾಸ್ಟ್ ಸೀರೀಸ್ನ ನೀವು ರಿವೈಂಡ್ ಮಾಡಿ ಮಾಡಿ ಮತ್ತೆ ನೋಡಿ. ಅದು ನಿಮಗೆ ಪ್ರತಿಯೊಂದು ಪಾಯಿಂಟ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ಜಾಯ್ನ್ ಆಗೋಣ ಈ ಕಾನ್ವರ್ಸೇಷನ್ಗೆ. ಹಲೋ ಅಕ್ಷರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬಂದಿದ್ದಕ್ಕೆ. ಸೆಕೆಂಡ್ ಟೈಮ್ ಬರೋದು, ಐ ಥಿಂಕ್ ಲಾಟ್ ಆಫ್ ಪೇಷನ್ಸ್, ಟೈಮ್ ನಿಮಗೆ ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನಂದು ಕೂಡ ನನ್ನ ಕಡೆಯಿಂದಲೂ ಥ್ಯಾಂಕ್ ಯು. ಯಾಕೆಂದ್ರೆ ಈ ತರದ ಕಾರ್ಯಕ್ರಮಗಳ ಮೂಲಕ ನೀವು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ ಜನರಲ್ಲಿ. ಅದು ಬಹಳ ಮುಖ್ಯ. ಹಾಗಾಗಿ ಮತ್ತೆ ಹೊಸ ಚರ್ಚೆಗೆ ಬರುವುದಕ್ಕೆ ನನಗೂ ಕೂಡ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಅಕ್ಷರ. ಅದು ಖಂಡಿತ, ಅದು ತುಂಬಾ ಇಂಪಾರ್ಟೆಂಟ್ ಈ ಜನರೇಷನ್ ಅಲ್ಲಿ, ಎಲ್ಲರಿಗೂ, ಎಲ್ಲ ಏಜ್ ಜನಗಳಿಗೆ. ಸೊ ಆದಷ್ಟು ನಮ್ಮ ಈ ಪಾಡ್ಕಾಸ್ಟ್ ಮುಖಾಂತರ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಶನ್ ನಾವು ತಿಳಿಸೋಣ. ಸೊ ಖಂಡಿತ. ಅಕ್ಷರ ಅವ್ರೆ, ಇವಾಗ ನಾವು ಈ ಒಂದು ಪಾಡ್ಕಾಸ್ಟ್ ಟಾಪಿಕ್ ನಾವು ಮತ್ತೆ ಅದೇ ಮಾತಾಡ್ತಿರೋದ್ರಿಂದ, ಟ್ರಾಮಾ ಇನ್ನರ್ ಚೈಲ್ಡ್ ಹೀಲಿಂಗ್ ಬಗ್ಗೆ. ಟ್ರಾಮಾ ಅಂದ ತಕ್ಷಣ ನನಗೆ ಗೊತ್ತಿರೋದಂತ ಪ್ರಕಾರ,
ನಾವು ಯಾವುದೇ ಒಂದು ಘಟನೆ, ಈಗ ಫಾರ್ ಎಕ್ಸಾಂಪಲ್ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದು ಆಕ್ಸಿಡೆಂಟ್ ನೋಡ್ತೀವಿ. ಅದನ್ನ ನೋಡಿದ ತಕ್ಷಣ ನಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಆ, ಯಾರ್ದೋ ಆಕ್ಸಿಡೆಂಟ್ ನೋಡೋದಕ್ಕೂ ನಮ್ಮ ಫ್ಯಾಮಿಲಿ ಮೆಂಬರ್ ಆಕ್ಸಿಡೆಂಟ್ ಆದಾಗ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅದು ಘಟನೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮನಸ್ಸಿನ ಮೇಲೆ, ನಮ್ಮ ನ್ಯೂರೋಲಜಿಕಲಿ ಸೈಕಾಲಜಿಕಲಿ ಮೇಲೆ ಕೂಡ. ಸೊ ಅದ್ರ ಬಗ್ಗೆ ನಾವು ಆ, ಅಲ್ಲಿಂದ ಶುರು ಮಾಡೋಣ. ಮತ್ತೆ ಈ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂದ್ರೆ ಏನು ಅನ್ನೋದ್ ಬಗ್ಗೆ ನೀವು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಿ, ಅಲ್ಲಿಂದ ನಾವು ತಗೊಂಡು ಹೋಗೋಣ ಕಾನ್ವರ್ಸೇಷನ್. ಖಂಡಿತವಾಗ್ಲೂ. ಟ್ರಾಮಾ ಅನ್ನುವ ಶಬ್ದ ನಾವು ಇಲ್ಲಿ ನಮ್ಮ ಸೈಕಲಾಜಿಕಲ್ ಕಾನ್ಸೆಪ್ಟ್ ಇಂದ ನೋಡೋದು ಅಂತಾದ್ರೆ, ನೀವು ಹೇಳಿದಂತಹ ಅಪಘಾತಗಳು ಇರ್ಬೋದು ಅಥವಾ ತುಂಬಾ ಇಂಟೆನ್ಸ್ ಆಗಿದ್ದಂತಹ ಘಟನೆಗಳಿರ್ಬೋದು, ಆ, ಈ ಥರದವುಗಳು ಕೂಡ ಸೇರಿಕೊಂಡು, ಅದಲ್ಲದೆ ಈಗ ಉದಾಹರಣೆಗೆ ಆ, ಕೆಲವು ಸರ್ತಿ ಮಗುವಾಗಿದ್ದಾಗ ಅಂದ್ರೆ ಸಣ್ಣದಿರುವಾಗ ನಮಗೆ ಆ, ಎಷ್ಟೋ ಸರ್ತಿ ತಂದೆ ತಾಯಿ ಇರ್ಬೋದು ಅಥವಾ ಶಿಕ್ಷಕರು ಇರ್ಬೋದು ಅಥವಾ ಯಾರೋ ಒಬ್ರು ಬೈದಂಥ ಅಥವಾ ತೀವ್ರವಾಗಿ ಜೋರ್ ಮಾಡಿದಾಗ ಆಗುವಂಥ ಏನೋ ಒಂದು ಅನುಭವ ಇದೆ, ಅದು ಕೂಡ ಒಂದು ಟ್ರಾಮಾ ಆಗಿ ಕನ್ವರ್ಟ್ ಆಗಬಹುದು. ಹಾಗಾಗಿ ಟ್ರಾಮಾ ಅನ್ನೋದಕ್ಕೆ ಇಲ್ಲಿ ನಮ್ಮ ಒಂದು ಡೆಫಿನೇಷನ್ ಏನಿದೆ ಅದು ಸ್ವಲ್ಪ ಬ್ರಾಡ್ ಆಗಿ ನಾವು ನೋಡ್ತೇವೆ. ಬರೇ ಇಂಟೆನ್ಸ್ ಸಿಚುವೇಶನ್ಸ್ ಹೊರಗಡೆಗೆ ಏನು ಇಂಟೆನ್ಸ್ ಆಗಿ ಕಾಣಿಸ್ತದೆ ಅದು ಮಾತ್ರ ಅಲ್ಲದೆ, ಆ, ಕೆಲವು ಸರ್ತಿ ನಮಗೆ ದೊಡ್ಡವರಿಗೆ ಅದು ಬಹಳ ಸಟ್ಲ್ ಆಗಿ ಅನಿಸ್ಬೋದು. ಆದರೆ ಆಕ್ಚುಲ್ ಒಬ್ಬ ಯಾರು ಆ ವ್ಯಕ್ತಿ ಆ ಅನುಭವವನ್ನು ಯಾರು ಪಡಿತಾ ಇರ್ತಾರೆ ಅವರಿಗೆ ಅದು ಟ್ರಾಮ್ಯಾಟಿಕ್ ಅಂತ ಅನಿಸ್ಬೋದು. ಸೊ ಆ ಆ ದೃಷ್ಟಿಯಿಂದ ನೋಡಿದ್ರೆ ಸುಮಾರು ವಿಷಯಗಳು ಒಬ್ಬ ವ್ಯಕ್ತಿಗೆ ಟ್ರಾಮಾ ಆಗಿ ಕಾಡಬಹುದು. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಅಕ್ಷರ ಅವರೇ, ಟ್ರಾಮಾ ಅಂಡ್ ಡಿಪ್ರೆಷನ್ಗೂ ತುಂಬಾ ಜನಗಳಿಗೆ ಕನ್ಫ್ಯೂಷನ್ ಇದೆ. ಅವ್ರು ಏನ್ ಅನ್ಕೊಂತಾರೆ, ಟ್ರಾಮಾ ಡಿಪ್ರೆಷನ್ ಎರಡು ಒಂದೇ ಅಲ್ಲ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಎರಡು ಒಂದೇ ಅಂತ ಹೇಳ್ತೀರಾ? ಖಂಡಿತವಾಗ್ಲು ಖಂಡಿತವಾಗ್ಲೂ ಅವುಗಳು ಎರಡು ಒಂದೇ ಅಲ್ಲ. ಟ್ರಾಮಾ ಹ್ಮ್. ಅನ್ನುವುದು ಒಂದು ಅನುಭವ ಅಥವಾ ಹೌದು. ಟ್ರಾಮಾ ಅನ್ನುವುದು ಕೂಡ ಡಿಪ್ರೆಷನ್ಗೆ ಕಾರಣ ಆಗಬಹುದು. ರಿಪೀಟೆಡ್ ಟ್ರಾಮಾ ದ ಕಾರಣದಿಂದಾಗಿ ಡಿಪ್ರೆಷನ್ ಆಗುವಂತಹ ಹೌದು. ಸಾಧ್ಯತೆಗಳಿರ್ತವೆ. ಆದರೆ ಡಿಪ್ರೆಷನ್ ಅನ್ನೋದು ಬೇರೆ ರೀತಿಯಾದಂತಹ ಒಂದು ಮಾನಸಿಕ ಪರಿಸ್ಥಿತಿ. ಅದರಲ್ಲಿ ಅದರ ಸಿಂಪ್ಟಮ್ಗಳು ಬೇರೆ ಇವೆ. ಅಂದ್ರೆ ಅದರ ರೋಗ ಲಕ್ಷಣಗಳಲ್ಲಿ ನಮಗೆ ಒಬ್ಬ ವ್ಯಕ್ತಿಗೆ ಯಾವುದೇ ಬೇರೆ ಇತರ ವ್ಯಕ್ತಿಗಳ ಹತ್ರ ಮಾತಾಡೋದಕ್ಕೆ ಆಸಕ್ತಿ ಹ್ಮ್. ಇರುವುದಿಲ್ಲ, ಅಥವಾ ಏಕಾಂಗಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಅಥವಾ ಕತ್ತಲೆ ಕೋಣೆಗಳಲ್ಲಿ ಇರ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ರೋಗ ಲಕ್ಷಣಗಳನ್ನು ನಾವು ಡಿಪ್ರೆಷನ್ಗೆ ನೋಡ್ತೇವೆ. ಆದ್ರೆ ಟ್ರಾಮಾ ಅಂತ ಆದಾಗ ಟ್ರಾಮಾ ಆದ ತಕ್ಷಣ ಡಿಪ್ರೆಷನ್ಗೆ ಹೋಗ್ಲೇಬೇಕಾಗಿಲ್ಲ. ಒಬ್ಬ ಹೌದು. ವ್ಯಕ್ತಿಗೆ ಟ್ರಾಮಾ ಆದ ಮೇಲೂ ಕೂಡ ಸಾಧಾರಣವಾಗಿ ಕೋಪಿಂಗ್ ಮೆಕ್ಯಾನಿಸಮ್ಗಳು ಜಾಗೃತ ಆಗ್ತವೆ. ಯಾವುದೇ ಈ ಥರದ ಘಟನೆಗಳು ನಡೆದಾಗ ಅಥವಾ ಅನುಭವಗಳಾದಾಗ ಅವರದ್ದೇ ಆದಂತಹ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಅನ್ನು ಅವರು ಆಕ್ಟಿವೇಟ್ ಅಂದ್ರೆ ಮಾಡ್ಕೊಳ್ಳೋದು ಅಂದ್ರೆ ಹೇಗೆ, ಕೆಲವರು ಸಪ್ರೆಸ್ ಮಾಡ್ತಾರೆ, ಅಥವಾ ಕೆಲವರು ಅದ್ರ ಬಗ್ಗೆ ಆಯ್ತು ಇದಾಗಿಲ್ಲ ಅಂತ ಅದನ್ನು ಡಿಸೋನ್ ಮಾಡುವಂತಹ ಪರಿಸ್ಥಿತಿಗಳಿಗೆ ಹೋಗ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಅವರ ಟ್ರಾಮಾದಿಂದ ಹೊರಗೆ ಬರುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ. ಕೆಲವು ಸರ್ತಿ ಏನಾಗ್ತದೆ, ಈ ತರದ ರಿಪೀಟೆಡ್ ಟ್ರಾಮಾಗಳು ಆದಾಗ ಆ ಆ ಕಾರಣದಿಂದಾಗಿ ಕೆಲವು ಸರ್ತಿ ಆಂಗ್ಸೈಟಿ ಆಗ್ಬೋದು, ಕೆಲವು ಸರ್ತಿ ಡಿಪ್ರೆಷನ್ ಆಗ್ಬೋದು, ಅಥವಾ ಕೆಲವು ಸರ್ತಿ ಬೇರೆ ರೀತಿಯಾದಂತಹ, ಉದಾಹರಣೆಗೆ ಕೋಪ ಬರುವಂಥದ್ದಾಗ್ಬೋದು. ಅದಕ್ಕೂ ಕೂಡ ಎಷ್ಟೋ ಸರ್ತಿ ಟ್ರಾಮಾದ ಕಾರಣವೇ ಇರಬಹುದು. ಹಾಗಾಗಿ ಟ್ರಾಮಾ ಮತ್ತು ಡಿಪ್ರೆಷನ್ ಆಗಲಿ ಅಥವಾ ಆಂಗ್ಸೈಟಿ ಆಗಲಿ ಇದು ಯಾವುದು ಒಂದೇ ಅಲ್ಲ, ಅವುಗಳು ಇಂಟರ್ ರಿಲೇಟೆಡ್ ಅಂತ ನಾವು ಹೇಳ್ಬೋದು. ಹೌದು. ಇನ್ನೀಗ ಇವುಗಳನ್ನು ಹೇಗೆ ಹೀಲ್ ಮಾಡೋದು ಹೇಗೆ ಅಂತ ಅನ್ನುವ ಪ್ರಶ್ನೆಗೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತಂದ್ರೆ ಏನು ಅಂತಂದ್ರೆ, ಎಷ್ಟೋ ಸರ್ತಿ ನಾನು ಈ ಶಬ್ದ ಬಳಸಿದ ಕೂಡಲೇ ಎಷ್ಟೋ ಜನ ಮಕ್ಕಳಿಗೆ ಇದನ್ನ ಮಾಡುವಂಥದ್ದು ಅಂತ ಅನ್ಕೊಳ್ತಾರೆ. ಹ್ಮ್. ಅದಲ್ಲ. ನಾವು ದೊಡ್ಡವರಾದ ಮೇಲೂ ಕೂಡ ನಮ್ಮೊಳಗಿರುವಂಥ ಏನು ಇನ್ನರ್ ಚೈಲ್ಡ್ ಇದೆ ಅದನ್ನು ಹೀಲ್ ಮಾಡುವಂಥ ಒಂದು ಸಾಧ್ಯತೆ. ಹಾಗಂತಂದ್ರೆ ನಮ್ಮಲ್ಲಿ ಇರುವಂತಹ ಮಗುವನ್ನೇ ಕಳ್ಕೊಳ್ಳೋದಾ ಅಂತ ಕೇಳಿದ್ರೆ ಅದಲ್ಲ. ಮಗುವನ್ನು ಕಳ್ಕೊಳ್ಳುವಂತಹ ಸ್ಥಿತಿ ಅಲ್ಲ. ಆದ್ರೆ ನೋವುಂಡಿರುವಂತಹ ಮಗುವಿಗೆ, ಅಂದ್ರೆ ಆ ಪರಿಸ್ಥಿತಿಗೆ ನಾವು ಅಲ್ಲಿ ಏನು ಹೀಲ್ ಮಾಡಬೇಕಾದಂತಹ ಅಗತ್ಯ ಇದೆ ಅದನ್ನು ಮಾಡಿಕೊಂಡು ಆಮೇಲೆ ಹೊರಗೆ ಬರುವಂತಹ ಒಂದು ಪದ್ಧತಿ ಅಥವಾ ಒಂದು ಪ್ರಾಸೆಸ್. ಸೊ ಈ ಪ್ರಾಸೆಸ್ ಮಾಡಿದಾಗ ನಮಗೇನಾಗ್ತದೆ, ಆ ಅಗೇನ್ ಎಷ್ಟೋ ಜನ ಏನ್ ಅನ್ಕೊಳ್ತಾರೆ, ಇದನ್ನ ಮಾಡಿದ ತಕ್ಷಣ ಆ ಘಟನೆಗಳೆಲ್ಲ ಮರೆತು ಹೋಗ್ತವೆ ಅಂತ ಅನ್ಕೊಳ್ತಾರೆ. ಮರೆತು ಹೋಗೋದಿಲ್ಲ. ಆದ್ರೆ ಆ ಘಟನೆ ನಮಗೆ ಏನು ನೋವು ಉಂಟು ಮಾಡ್ತಾ ಇರ್ತದೋ ಆ ನೋವಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಮೂಲಕ ನಮಗೆ
ಆ, ಏನು ನಮ್ಮ ಮನಸ್ಸಿನಲ್ಲಿ ಇದ್ದಂತಹ ಏನು ಇಮೋಷನಲ್ ಬ್ಯಾಗೇಜ್ ಅಂತ ಕರಿತೇವೆ, ಒಂಥರ ಭಾರ ಅನ್ನುವಂಥ ಒಂದು ಫೀಲಿಂಗು, ಅಥವಾ ಎದೆಯಲ್ಲಿ ಒಂಥರ ಏನೋ ಒಂದು 10 kg ಕಲ್ಲಿಟ್ಟಿದಾರೋ ಅನ್ನೋಂಥ ಫೀಲಿಂಗು, ಅಥವಾ ಗಂಟ್ಲಲ್ಲಿ ಚೋಕಿಂಗ್ ಆದ ಹಾಗಾಗುವಂಥದ್ದು, ಈ ತರದ ಫಿಸಿಕಲ್ ಸಿಂಪ್ಟಮ್ಗಳಿಂದ ನಮಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಷರ ಅವರೇ. ಬಟ್ ಇನ್ನೊಂದು ಪಾಯಿಂಟ್ ಏನು ಅಂತಂತಂದ್ರೆ ಇಲ್ಲಿ ಆ, ಸಣ್ಣ ಮಕ್ಕಳು ಯಾವುದೋ ಒಂದು ಘಟನೆ ನೋಡಿರ್ತಾರೆ. ಅದು ಆ, ಒಂದು ಟೀನೇಜ್ ಏಜಲ್ಲೋ ಇಲ್ಲ ಅಡಲ್ಟ್ ಏಜಲ್ಲೋ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಆ, ಅದು ಕಾಣಿಸ್ಕೊಂಡಾಗ ಆ, ಅವ್ರಿಗೆ ಗೊತ್ತಾಗಿರಲ್ಲ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಅದು ಕುತ್ಕೊಂತಿರುತ್ತೆ. ಅದು ಯಾವಾಗೋ ಒಂದು ಟೈಮಲ್ಲಿ ಅದೇ ಘಟನೆ ಬೇರೆ ಯಾರೋ ಮಾಡಿದಾಗ ಅದು ಪುನಃ ಟ್ರಿಗರ್ ಆಗುತ್ತೆ, ಅದು ಮತ್ತೆ ಕಾಣುತ್ತೆ. ಅವಾಗ ಹೇಳ್ಕೊಳಕ್ ಆಗದೆ ಇದ್ರಷ್ಟು ಏನೋ ಒಂದು ಸಂಟ, ಏನೋ ಒಂದು ನೋವು ಆ ಟೈಮಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಂಡಾಗ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿರಲ್ಲ. ಸೊ ಇದನ್ನ ಏನ್ ಮಾಡ್ತಾರೆ ಮಕ್ಕಳು, ದೊಡ್ಡವ್ರ ಹತ್ರ ಅಪ್ಪ ಅಮ್ಮಂದಿರ ಹತ್ರ ಹೇಳಕ್ ಟ್ರೈ ಮಾಡ್ತಾರೆ. ಬಟ್ ಅವ್ರು ಏನು ಅಂತಂದ್ರೆ ಅವ್ರಿಗೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಯಾವ ರೀತಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ ಪೇರೆಂಟ್ಸ್ಗೆ ಅಷ್ಟು ಸೈಕಾಲಜಿಕಲಿ ಕೌನ್ಸಿಲಿಂಗ್ ಮಾಡೋಷ್ಟು ಎಜುಕೇಶನ್ ಇರಲ್ಲ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೆಂಗ್ ಮಾಡ್ಬೇಕು, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಪೇರೆಂಟ್ಸ್ ಅವ್ರ ಮಕ್ಳ ಜೊತೆ? ಅದನ್ನ ನಂಬೋಂಗೆ ತರ ಅವರು ರಿಯಾಕ್ಟ್ ಮಾಡ್ಬೇಕು. ಏಕೆಂತಂದ್ರೆ ಇಲ್ಲ ನೀನ್ ಸುಮ್ನೆ ನಿನ್ ತಲೆಗೆ ಏನೋ ಹಚ್ಕೊಂಡಿದ್ಯಾ ಅಂತ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರನ್ನ ಅವ್ರ ಮಾತು ಹೇಳೋದನ್ನು ಪ್ರತಿಯೊಂದು ಇನ್ಫಾರ್ಮೇಶನ್ ಅವ್ರು ನಂಬಿ ಅವ್ರ ಅದನ್ನ ಸೀರಿಯಸ್ ಆಗಿ ತಗೊಂಡು ಯಾವ ರೀತಿ ಹೇಗ್ ಮಾತಾಡ್ಬೇಕು ಅನ್ನೋದ್ ಬಗ್ಗೆ ನೀವು ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಈ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು ಅಡಗಿದೆ ಅಂತ ನನಗನ್ನಿಸ್ತದೆ. ಒಂದು, ಹಳೆ ಟ್ರಾಮಾಗಳು ದೊಡ್ಡವರಾದಾಗ ರೀ ಅಕರ್ ಆಗುವಂಥದ್ದು. ಹ್ಮ್. ಇದಕ್ಕೆ ಮೂಲವಾಗಿ ಏನು ಕಾರಣ ಅಂತಂದ್ರೆ, ನಾವು ಹಿಂದೆ ಟ್ರಾಮಾ ಆಗಿದ್ದಾಗ ಅದನ್ನು ಹೀಲ್ ಮಾಡದೆ ಅದನ್ನು ಸಪ್ರೆಸ್ ಮಾಡಿರ್ತೇವೆ. ಹ್ಮ್. ಮತ್ಯಾವಾಗ್ಲೂ ಅಂಥದ್ದೇ ಸಿಚುವೇಶನ್ ಬಂದಾಗ ಅದು ರೀಸರ್ಫೇಸ್ ಆಗ್ತದೆ. ಯಾಕೆಂದ್ರೆ ಅದೇ ಹೌದು. ಟ್ರಿಗರ್ ಅನ್ನು ನಾವು ಮತ್ತೆ ಒತ್ತಿದ ಹಾಗೆ ಆಗಿರ್ತದೆ. ಸೊ ಹ್ಮ್. ಆ ಕಾರಣದಿಂದಾಗಿ ಅದೇ ಡಿಸ್ಫಂಕ್ಷನಲ್ ಪ್ಯಾಟರ್ನ್ಗಳನ್ನು ನಮಗೆ ಕಾಣ್ಲಿಕ್ಕೆ ಸಿಗ್ತವೆ. ಇನ್ನೀಗ ಪೇರೆಂಟ್ಗಳಾಗಿ ನಾವು ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೋದು, ಅಥವಾ ಯಾವ ರೀತಿ ಅವರಿಗೆ ಕಡಿಮೆ ಟ್ರಾಮಾವೇ ಇಲ್ಲದಂತಹ ಜೀವನವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ, ನನಗೆ ಅದೊಂದು ಇನ್ನೂ ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂತಂದ್ರೆ ಕೆಲವೊಂದು ಸರ್ತಿ ನೀವು ಒಳ್ಳೆ ಉದ್ದೇಶದಿಂದ ಮಾಡಿದಂತಹ ವಿಷಯವೂ ಕೂಡ ಆ ವ್ಯಕ್ತಿಗೆ ಅದು ಟ್ರಿಗರ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಹೌದು. ಆದರೆ ಸಾಧಾರಣವಾಗಿ ಹೆತ್ತವರು ಏನ್ ಮಾಡಬಹುದು ಮಕ್ಕಳಿಗೆ ಅಂತಂದ್ರೆ, ಮಕ್ಕಳಿಗೆ ಯಾವೆಲ್ಲ ರೀತಿಯಾದಂತಹ ಅನುಭವಗಳಿಂದಾಗಿ ನೋವುಂಟಾಗಬಹುದು, ಅಥವಾ ಯಾವೆಲ್ಲ ರೀತಿಯಿಂದ ಯಾವ ಇವರ ವರ್ತನೆಗಳಿರ್ಬೋದು, ಅಥವಾ ಇವರ ಯೋಚನೆಗಳಿರ್ಬೋದು, ಅಥವಾ ಇವರು ನಡ್ಕೊಳ್ಳುವಂತಹ ರೀತಿಗಳಿರ್ಬೋದು, ಈ ಕಾರಣಗಳಿಂದಾಗಿ ಅವರಿಗೆ ಯಾವ ರೀತಿಯಲ್ಲಿ ಅದು ಕೆಟ್ಟ ಪರಿಣಾಮ ಬೀರಬಹುದು ಅನ್ನುವುದನ್ನು ಗಮನಿಸ್ತಾ ಹೋದಾಗ, ಆವಾಗ ಮಕ್ಕಳಿಗೆ ಆಗಬಹುದಾದಂತಹ ಕೆಡುಕನ್ನು ನಾವು ಈಗಿಂದಲೇ ಆ, ಪರಿಹರಿಸ್ತಾ ಹೋಗ್ಬೋದು, ಅಥವಾ ಅದು ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹೆತ್ತವರು ಮಕ್ಕಳಿಗೆ ಆದಷ್ಟು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗದ ಹಾಗೆ, ಅವರ ಖುದ್ದು ಅವರ ವರ್ತನೆಯಿಂದ, ಅವರು ಮಾತಾಡುವಂತಹ ಶಬ್ದಗಳಿಂದ, ಅಥವಾ ಅವರು ರೆಸ್ಪಾಂಡ್ ಮಾಡುವ ರೀತಿಯಿಂದ. ಎಷ್ಟೋ ಸತಿ ಈಗ ವರ್ಕ್ ಫ್ರಮ್ ಹೋಮು ಅಥವಾ ಈ ಥರದ್ದೆಲ್ಲ ಇದ್ದಾಗ ನಾವು ಕೆಲಸ ಮಾಡ್ತಾ ಇರ್ತೇವೆ, ಮಗು ಬಂದೇನೋ ಕೇಳ್ತದೆ, ನಾವು ನಮ್ಮ ತಲೆಬಿಸಿ, ಕೆಲಸದ ತಲೆಬಿಸಿಯಿಂದಾಗಿ ಮಗುವಿಗೆ ದೂರ ಹೋಗ ಅಂತ ಬೈತೇವೆ. ಮಗುವಿಗೆ ಏನ್ ಗೊತ್ತು ನಮಗೆ ಕೆಲಸ ಇದೆ ಅಥವಾ ನಾವೇನೋ ತಲೆಬಿಸಿಲಿದ್ದೇವೆ ಅಂತ. ಸೊ ಇದನ್ನು ಮತ್ತು ಅದನ್ನು ವಿಂಗಡಣೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ಡೀಲ್ ಮಾಡಲಿಕ್ಕೆ ನಾವು ಹೆತ್ತವರಾಗಿ ಕಲಿತಾಗ ನಮಗೆ ಅದನ್ನು ಡೀಲ್ ಮಾಡಲಿಕ್ಕೆ ಸುಲಭವಾಗಿ ಸಾಧ್ಯ ಆಗ್ತದೆ. ಹೇ ಅಕ್ಷರ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ನಮಗೆ ಬ್ರೇಕ್ ಡೌನ್ ಮಾಡಿ ಹೇಳಿದ್ರಿ, ಎಕ್ಸ್ಪ್ಲೈನ್ ಮಾಡಿದ್ರಿ. ಇದು ಈ ಒಂದು ಪೇರೆಂಟ್ಸ್ ಮಕ್ಕಳಿಗೆ ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು ಅಂತ. ಮತ್ತೆ ಪ್ರತಿಯೊಂದು ವಿಷಯನೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದನ್ನ ಒಂದು ಒಂದು ಟೈಮಲ್ಲಿ ಹೇಳ್ತಾರೆ, ಅವಾಗ ಯಾವ ರೀತಿ ಹೆಂಗ್ ತೊಗೊಳ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇವಾಗ ಒಂದು ಅದನ್ನ ಬಿಟ್ರೆ ಅವ್ರೇನಾದ್ರು ಪೇರೆಂಟ್ಸ್ ಮಕ್ಕಳಿಗೆ ತಕ್ಷಣ ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗದೇ ಇದ್ರೆ ಅವರು ಸ್ಪೆಷಲಿಸ್ಟ್ ಅಂದ್ರೆ ಥೆರಪಿಸ್ಟ್ ಅನ್ನೋ ಒಂದು, ಇಲ್ಲ ಕೌನ್ಸಿಲಿಂಗ್, ಮಕ್ಕಳು ಕೌನ್ಸಿಲಿಂಗ್ ಆಗ್ಲಿ ಇಲ್ಲ ಅಡಲ್ಟ್ ಕೌನ್ಸಿಲಿಂಗ್ ಆಗ್ಲಿ ಮಾಡದೇ ಇದ್ರೆ, ಅದನ್ನ ಅವಾಯ್ಡ್ ಮಾಡಿದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಹಂತದವರೆಗೂ, ನೆಕ್ಸ್ಟ್ ಏನ್ ಸ್ಟೇಜಸ್ಸು, ಡಿಪ್ರೆಷನ್ ಅಲ್ಲಿ ಏನ್ ಸ್ಟೇಜಸ್ಸು, ಮತ್ತೆ ಅದು ತೋರಿಸ್ಕೊಳ್ದೇ ಇದ್ರೆ, ಮೀಟ್ ಮಾಡದೇ ಇದ್ರೆ ಯಾವ ರೀತಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಎಮೋಷನಲಿ, ಸೈಕಾಲಜಿಕಲಿ, ಮತ್ತೆ ಅದು ಲೈಫ್ ಲಾಂಗ್ ಯಾವ ರೀತಿ ಪ್ರೊಲಾಂಗ್ ಆಗುತ್ತೆ ಅದನ್ನು ಬಗ್ಗೆ ಸ್ವಲ್ಪ ಆ, ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಅದೇ ಸಾಧಾರಣ ನಾವು ಆಗ ಹೇಳಿದಾಗೆ, ಯಾವಾಗಲೂ ಈ ತರದ ಇಮೋಷನಲ್ ಟ್ರಾಮಾಗಳು ಏನಿರ್ತವೆ, ಸಾಧಾರಣವಾಗಿ ನಾವು ಯಾರು ಅದನ್ನು ಅಡ್ರೆಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಅಂತಂದ್ರೆ ಅದನ್ನು ಹೇಗೆ ಅಡ್ರೆಸ್ ಮಾಡುದು ಅನ್ನೋದಕ್ಕೆ ಎಷ್ಟೋ ಜನರಿಗೆ ಅಡ್ರೆಸ್ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಅಥವಾ ಯಾರಾದ್ರೂ ಹೇಳಿದ್ರು ಅದ್ರ ಬಗ್ಗೆ ನಂಬಿಕೆ ಇಲ್ಲ.
ಅಥವಾ ಒಂದ್ ವೇಳೆ ಆ, ನಂಬಿಕೆ ಬಂದರೂ ಕೂಡ ಮತ್ತೆ ಆ ಟ್ರಾಮಾದ ಸಿಚುವೇಶನ್ ಅನ್ನು ನೆನ್ಪು ಮಾಡಿಕೊಂಡು ಅದನ್ನು ರಿಲೀವ್ ಮಾಡ್ಲಿಕ್ಕೆ ಯಾರಿಗೂ ಇಷ್ಟ ಇರುವುದಿಲ್ಲ. ಯಾಕೆಂದ್ರೆ ಇಟ್ ಇಸ್ ಆಲ್ರೆಡಿ ಎ ನೆಗೆಟಿವ್ ಫೀಲಿಂಗ್, ಬಹಳ ಕಹಿಯಾದಂತಹ ಘಟನೆ ಆಗಿರ್ತದೆ. ಮತ್ತೆ ಮತ್ತೆ ಯಾರು ಕಹಿ ಘಟನೆಯನ್ನು ಮರುಕಳಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರಣದಿಂದಾಗಿ ಎಷ್ಟೋ ಜನ ಆ ಟ್ರಾಮಾಗಳನ್ನು ಅವರೊಳಗೆ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ, ಯಾವಾಗ ಜೀವನ ಏನೋ ನಡೀತದೆ, ಯಾಕೆಂದ್ರೆ ಅದನ್ನು ಸಪ್ರೆಸ್ ಮಾಡ್ಲಿಕ್ಕೆ ಕಲ್ತಿರ್ತಾರೆ. ಅದನ್ನು ಸಪ್ರೆಸ್ ಮಾಡೋದು ಅಂದ್ರೆ ಹೇಗೆ ಅಂತಂದ್ರೆ, ಅದನ್ನು ಫೋರ್ಸ್ಫುಲಿ ಮರೆತಿರುವ ಹಾಗೆ ಆಗೋದು. ಅಂದ್ರೆ ಹ್ಮ್. ಅದು ಆಮೇಲೆ ಅವರಿಗೆ ಆವಾಗ ಅವಾಗ ಎಲ್ಲೂ ಕಾನ್ಶಿಯಸ್ ಮೆಮೊರಿಯಲ್ಲಿ ನೆನಪಾಗಬಾರ್ದು ಅನ್ನುವಂಥ ಒಂದು ಆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಅದರಿಂದ ಸಮಸ್ಯೆ ಏನಾಗ್ತದೆ ಅಂದ್ರೆ, ಅದು ಸಬ್ ಕಾನ್ಶಿಯಸ್ ಅಲ್ಲಿದ್ದು ಅದು ಬೇರೆ ಬೇರೆ ರೀತಿಯಾದಂಥ ಡಿಸ್ಫಂಕ್ಷನಲ್ ಪ್ಯಾಟರ್ನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ. ಅದು ಮಾತ್ರ ಅಲ್ಲ, ನಮ್ಮ ಹಿಂದಿನ ಅನುಭವಗಳ ಕಾರಣದಿಂದಾಗಿ ನಮ್ಮ ಭವಿಷ್ಯತ್ತನ್ನು ನಾವು ಏನು ಆ, ನಾವು ಸೃಷ್ಟಿ ಮಾಡ್ತಾ ಇರ್ತೇವೆ, ಅಥವಾ ನಮಗೆ ಯಾವ ರೀತಿಯಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ನಾವು ಹೊರಟಿರ್ತೇವೋ, ಆ ಭವಿಷ್ಯವನ್ನು ರೂಪಿಸುವ ದಾರಿಯಲ್ಲಿ ಇವುಗಳು ಕಲ್ಲು ಮುಳ್ಳುಗಳಾಗಿ ಕಾಣಿಸ್ತಾ ಇರ್ತವೆ. ಅಥವಾ ಅಡ್ಡ ನಮಗೆ ದಾರಿ ಸುಗಮವಾಗಿರುವುದಿಲ್ಲ, ಅಲ್ಲಲ್ಲಿ ಆ, ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತವೆ. ಸೊ ಈ ಕಾರಣದಿಂದಾಗಿ ನಮ್ಮ ನಿಜವಾದಂತಹ, ಈಗ ಉದಾಹರಣೆಗೆ ನಮ್ಮ ಸೈಕಾಲಜಿಯಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಮ್ಯಾಸ್ಲೋ ಅನ್ನುವಂತಹ ಒಬ್ಬ ಥಿಯರಿಸ್ಟ್ ಹೇಳಿದ್ದಾರೆ. ಬಹಳ ಮ್ಯಾನೇಜ್ಮೆಂಟ್ ಸ್ಟಡಿಗಳಲ್ಲೂ ಇದನ್ನು ವಿದ್ಯಾರ್ಥಿಗಳು ಹೌದು. ಕಲಿತಾರೆ. ಮ್ಯಾಸ್ಲೋ ಏನ್ ಹೇಳಿರೋದು, ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೇನು, ನಮ್ಮ ಅಲ್ಟಿಮೇಟ್ ಕೆಪಾಸಿಟಿಯನ್ನು ರೀಚ್ ಆಗುವಂಥದ್ದು. ಅದಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಜನರು ಆ ಅರ್ಧ ದಾರಿಯಲ್ಲೇ ನಿಂತು ಹೋಗ್ತಾರೆ. ಯಾಕೆ ಅಂತಂದ್ರೆ, ಈ ಹಳೆ ಟ್ರಾಮಾಗಳು ಅವರನ್ನು ಪೂರ್ತಿ ಅವರ ಸೆಲ್ಫ್ ಆಕ್ಚುಲೈಸೇಷನ್ ಕಡೆಗೆ ಹೋಗೋದಕ್ಕೆ ತಡಿತಾ ಇರ್ತವೆ. ಆ ಹೌದು. ಕಾರಣದಿಂದಾಗಿ ಎಷ್ಟೋ ಸಾಧ್ಯತೆಗಳು ಏನಿರ್ತವೆ, ಒಬ್ಬ ವ್ಯಕ್ತಿಗೆ ಏನೆಲ್ಲ ಸಾಧ್ಯತೆಗಳಿರ್ತವೋ ಆ ಎಲ್ಲ ಸಾಧ್ಯತೆಗಳನ್ನು ಹುಡುಕುವುದಕ್ಕಾಗ್ಲಿ ಅಥವಾ ಅದನ್ನು ಪೂರ್ತಿಯಾಗಿ ಪಡೆಯುವುದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದಾಗಿ ಟ್ರಾಮಾವನ್ನು ಹೀಲ್ ಮಾಡಿಕೊಳ್ಳುವ ಅಗತ್ಯ ನಮ್ಮೆಲ್ಲರಿಗೂ ಇದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಕ್ಷರ. ಥ್ಯಾಂಕ್ ಯು ಸೋ ಮಚ್. ಹೌದು, ಅದು ಖಂಡಿತ ನಾನು ಆ, ಆ ಪಾಯಿಂಟ್ಗೆ ನಾನು ಅಲೈನ್ ಆಗ್ತೀನಿ. ಏಕೆಂದ್ರೆ ಈ ಇವತ್ತಿಂದು ಜನರೇಷನ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಅಲ್ಲಿ ಮತ್ತೆ ಫ್ಯಾಮಿಲಿನಲ್ಲಿ ಬರೀ ಜಸ್ಟ್ ಇದು ನಾನು ಮಾತಾಡ್ತಿರೋದು ಬರೀ ಮಕ್ಕಳು ಪೇರೆಂಟ್ಸ್ ವಿಷಯ ಬಗ್ಗೆ ಮಾತ್ರ ಅಲ್ಲ. ಇದು ಒಂದೊಂದ್ಸಲ ಏನಾಗುತ್ತೆ, ಹಿರಿಯರು ಫ್ಯಾಮಿಲಿಯಿಂದ ಆಗಿರ್ಬೋದು, ಜನರೇಷನ್ ಸೈಕಲ್ ಆಗಿರ್ಬೋದು. ಸೊ ಹಿರಿಯಂತ ಮಾಡಿರುವಂತಹ ಒಂದು ಬಿಹೇವಿಯರ್ ಪ್ಯಾಟ್ರನ್ ಏನಂತ ಅಂತಾರೆ, ಅದು ನೆಕ್ಸ್ಟ್ ಜನರೇಷನ್ ಕ್ಯಾರಿ ಆಗಿರುತ್ತೆ. ಆ ಜನರೇಷನ್ ಇಂದ ಮತ್ತೆ ಇನ್ನೊಂದು ಜನರೇಷನ್, ಮತ್ತೆ ಆ ಇನ್ನೊಂದು ಜನರೇಷನ್. ಈ ಒಂದು ಜನರೇಷನ್ ಸೈಕಲ್ ಆಫ್ ಟ್ರಾಮಾ ಅಂತ ಹೇಳ್ತೀವಲ್ಲ, ಆ ರೀಸನ್ ಇಂದ ಕೂಡ ಪ್ರತಿಯೊಂದು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಯಾವ ರೀತಿ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಅದು ಅವರು ತಿದ್ಕೊಳ್ದೇ ಇದ್ರೆ ಅಥವಾ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ದೇ ಇದ್ರೆ, ಅದು ಮಾರ್ಕ್ ಆಗಿ ಉಳ್ಕೊಂಡ್ರೆ ಹೀಲ್ ಆಗ್ದೇನೆ ಇರುವಂತ ಸ್ಟೇಜ್ ಕೂಡ ತಲುಪುವಂತ ಸಾಧ್ಯತೆ ಇದೆ. ಸೊ ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ, ಅದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಈ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ, ಸೊ ಇದರಲ್ಲಿ ಯಾವ ಡಿಪ್ರೆಷನ್ ನಲ್ಲಿ ತುಂಬಾ ಸ್ಟೇಜಸ್ ಇದೆ, ಹಂತಗಳಿದೆ. ಯಾವ ಹಂತದಲ್ಲಿ ಅವರು ರೀಚ್ ಔಟ್ ಆಗಬೇಕು, ಯಾವ ಹಂತ ಸೀರಿಯಸ್ ಕಂಡೀಷನ್ ಆಗುತ್ತೆ, ಆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಆ, ಕೆಲವರು ಆಂಗ್ಸೈಟಿಗೂ ಡಿಪ್ರೆಷನ್ಗೂ ಟ್ರಾಮಾಗೂ ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳುವಂತ ಜನ ಕೂಡ ಇದಾರೆ ಇವತ್ತಿನ್ನು. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಒಂಚೂರು ಜಾಸ್ತಿ ಮಾಹಿತಿ ಕೊಡಿ. ಆಂಗ್ಸೈಟಿನ ಹೆಂಗ್ ಹ್ಯಾಂಡಲ್ ಮಾಡೋದು, ಟ್ರಾಮಾನ ಹೆಂಗ್ ಹ್ಯಾಂಡಲ್ ಮಾಡೋದು, ಅದನ್ನ ಅಲ್ಲೇನೆ ನಾವು ಮುಗಿಸ್ಕೊಂಡ್ರೆ, ನಾವು ವಾಸಿ ಮಾಡ್ಕೊಂಡ್ರೆ ಅದು ಡಿಪ್ರೆಷನ್ ಸ್ಟೇಜ್ಗೆ ಹೋಗುವಂತ ಅವಶ್ಯಕತೆನೇ ಇರಲ್ಲ. ಬಟ್ ಹೋದ್ಮೇಲೆ ಡಿಪ್ರೆಷನ್ ಸ್ಟೇಜ್ ಅಲ್ಲಿ ಇದಾರೆ ಅಂತಂತಂದ್ರೆ ಅದನ್ನ ಹೇಗೆ, ಯಾವ ಸ್ಟೇಜ್ ಅಲ್ಲಿ ರೀಚ್ ಔಟ್ ಆಗ್ಬೇಕು ಥೆರಪಿಸ್ಟ್ಗೆ? ಆ, ಸಾಧಾರಣವಾಗಿ ಇದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದಾಗ ಅದರ ಆರಂಭದ ದಿನಗಳಲ್ಲೇ ಥೆರಪಿಸ್ಟ್ ಅನ್ನು ರೀಚ್ ಆದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ, ಹ್ಮ್. ಆ, ಅದು ಅದರ ಸಮಸ್ಯೆ ಉಲ್ಬಣ ಆಗ್ತಾ ಹೋದ ಹಾಗೆ ಅದರಲ್ಲಿರುವಂತಹ ಸಂಕೀರ್ಣತೆ ಅಂದ್ರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಕಾಂಪ್ಲೆಕ್ಸಿಟಿ ಜಾಸ್ತಿ ಆದಷ್ಟು ಅದನ್ನು ಮತ್ತೆ ಥೆರಪಿಸ್ಟ್ ಹತ್ರ ನೀವು ಪ್ರಾಬ್ಲಮ್ ಅನ್ನು ಕಾಂಪ್ಲೆಕ್ಸ್ ಮಾಡ್ಕೊಂಡು ಆಮೇಲೆ ಥೆರಪಿಸ್ಟ್ ಹತ್ರ ಹೋದ್ರೆ ಥೆರಪಿಸ್ಟ್ಗೂ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಅದರದ್ದೇ ಆದಂಥ ಟೈಮ್ ತಗೊಳ್ತದೆ. ಆ ಹ್ಮ್. ಕಾರಣದಿಂದಾಗಿ ಯಾವತ್ತೂ ಕೂಡ ನಾವು ಅರ್ಲಿ ಸ್ಟೇಜಲ್ಲಿ ಹೋದ್ರೆ ಒಳ್ಳೇದು. ಸಿಂಪಲ್ ಆಗಿ ಹೇಳ್ತೇನೆ, ಈಗ ಉದಾಹರಣೆಗೆ ಈಗ ಒಂದು ಸಣ್ಣ ಗಾಯ ಆಗಿದೆ ಅಂತಾದ್ರೆ ಆ ಗಾಯವನ್ನು ಆ, ಶುರುವಿಂದಲೇ ಮುಲಾಮ್ ಹಚ್ಚಿ ಗುಣ ಮಾಡ್ಕೊಳ್ಳೋದು ಒಳ್ಳೇದೋ, ಅಥವಾ ಅಲ್ಲಿ ಕೀವು ತುಂಬಿ ಅದು ನೋವು ಜಾಸ್ತಿ ಆಗಿ ಆಮೇಲೆ ಅದರಲ್ಲಿ ಅದು ಒಂದೇ ಕಡೆ ಇದ್ದ ಗಾಯ ಇನ್ನೊಂದು ಕಡೆ ಹೌದು. ಎಕ್ಸ್ಟೆಂಡ್ ಆಗಿ ಇನ್ನೊಂದಷ್ಟು ಸಮಸ್ಯೆಗಳಾದ್ಮೇಲೆ ಟ್ರೀಟ್ ಮಾಡ್ಲಿಕ್ಕೆ ಹೋದಾಗ ಎಷ್ಟೋ ಸತಿ ಇಲ್ಲ ಇದನ್ನು ಬಹುಶಃ ಬೆರಳು ಕಟ್ ಮಾಡಬೇಕಾಗ್ತದೆ ಅನ್ನುವಂಥ ಪರಿಸ್ಥಿತಿ ಹೋಗುವಂಥ ಸಾಧ್ಯತೆಗಳು ಇರ್ತವೆ. ಸೊ
ಅರ್ಲಿ ಸ್ಟೇಜ್ ಇಸ್ ಆಲ್ವೇಸ್ ಗುಡ್. ಅದು ಡಿಪ್ರೆಷನ್ ಇರಲಿ, ಆಂಗ್ಸೈಟಿ ಇರಲಿ, ಆಂಗರ್ ಇಶ್ಯೂಸ್ ಇರಲಿ, ಯಾವುದೇ ಇಶ್ಯೂಸ್ ಇರಲಿ, ಅರ್ಲಿ ಸ್ಟೇಜ್ ಈಸ್ ಆಲ್ವೇಸ್ ಗುಡ್. ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಳ್ಳೋರಿಗೆ ಯಾವತ್ತೂ ಕೂಡ ಹೇಳ್ತೇನೆ, ಎಲ್ಲವನ್ನು ನೀವು ಆನ್ಲೈನಲ್ಲಿ ನೋಡಿ ಗಮನಿಸಿ ರೋಗ ಲಕ್ಷಣಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಕಾರಣ ಏನು ಅಂತಂದ್ರೆ, ನಮ್ಮ ನಾವು ಸೈಕಾಲಜಿಲಿ ನಾವು ರೋಗ ಲಕ್ಷಣಗಳನ್ನು ಕಲಿಯುವಾಗ ಎಷ್ಟೋ ರೋಗ ಲಕ್ಷಣಗಳು ಸಿಮಿಲರ್ ಆಗಿರ್ತವೆ ಮತ್ತು ಅದರಲ್ಲಿ ಹೌದು ಸುಮಾರು ಕಂಡೀಷನ್ಸ್ ಅಪ್ಲೈ ಆಗ್ತವೆ. ಈಗ ಹೌದು ಉದಾಹರಣೆಗೆ, ಒಬ್ಬ ಏಕಾಂಗಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾನೆ ಅಂದ ತಕ್ಷಣ ಅವನಿಗೆ ಡಿಪ್ರೆಷನ್ ಆಗಿರ್ಬೇಕಾಗಿಲ್ಲ. ಹೌದು ಯಾಕೆಂತಂದ್ರೆ, ಬೀಯಿಂಗ್ ಎಲೋನ್ ಮತ್ತು ಫೀಲಿಂಗ್ ಲೋನ್ಲಿ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಹೌದು ಈಗ ಒಬ್ಬ ತನ್ನೊಟ್ಟಿಗೆ ಇರೋದಕ್ಕೆ ಇಷ್ಟಪಡ್ತಾನೆ, ಸೆಲ್ಫ್ ಟೈಮ್ ಅನ್ನು ಹೆಚ್ಚು ಕಳಿಲಿಕ್ಕೆ ಇಷ್ಟಪಡ್ತಾನೆ ಅಂದ ತಕ್ಷಣ ಓ ಇವನಿಗೆ ಡಿಪ್ರೆಷನ್ ಶುರು ಆಗಿದೆ ಅಂತ ಅನ್ಕೊಳ್ತಾರೆ. ಯಾಕೆ ಅಂತಂದ್ರೆ ಎಲ್ಲವೂ ಇಂಟರ್ನೆಟ್ ನಲ್ಲಿ ಸಿಕ್ಕಿದಂತಹ ಮಾಹಿತಿ ಆಧಾರದ ಮೇಲೆ. ಆದ್ರೆ ನಾವು ಈ ಸೈಕಾಲಜಿ ಅನ್ನುವಂಥ ಒಂದು ಸಬ್ಜೆಕ್ಟ್ ಅನ್ನು ಕಲಿತು ಅದರ ಆಳಕ್ಕೆ ಹೋದಾಗ ಹೌದು ಅಲ್ಲಿ ಸುಮಾರು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ನಾವು ನೋಡ್ಬೇಕಾಗ್ತದೆ. ಹೌದು ಆಂಗ್ಸೈಟಿ ಇರ್ಬೋದು. ಆಂಗ್ಸೈಟಿ ಅನ್ನುವಂಥದ್ದು ಈಗ ನಾನು ಗಮನಿಸಿದ ಹಾಗೆ ಅನೇಕರಿಗೆ ಬೇರೆ ಬೇರೆ ರೀತಿಯಾದಂಥ ಆಂಗ್ಸೈಟಿಗಳಿದೆ. ಯಾವ ರೀತಿ ಅಲ್ಲ, ಈಗ ಎಷ್ಟೋ ಸತಿ ಬೆಂಗಳೂರಿನಂಥ ನಗರದಲ್ಲಿ ಡ್ರೈವ್ ಮಾಡಬೇಕು ಅಂತಂದ್ರೆ ಆಂಗ್ಸೈಟಿ ಶುರು ಆಗ್ತದೆ. ಯಾಕೆಂದ್ರೆ ಟ್ರಾಫಿಕ್ ಆ ಥರ ಇದೆ. ಅಥವಾ ಹೌದು ಯಾರೋ ಹೊಸಬ್ರನ್ನು ಭೇಟಿ ಮಾಡಬೇಕು ಅಂತ ಅಂದಾಗ ಅವರಿಗೆ ಆಂಗ್ಸೈಟಿ ಆಗ್ತದೆ. ಅಥವಾ ಕ್ಲೋಸ್ಡ್ ಸ್ಪೇಸ್ಗಳ ಬಗ್ಗೆ ಆಂಗ್ಸೈಟಿ ಇರ್ತದೆ. ಅಥವಾ ಯಾವುದೋ ಫಿಯರ್ ಆಫ್ ಅನ್ನೋನ್ ಅನ್ನುವಂಥದ್ದು ಕೆಲವು ಸತಿ ಆಂಗ್ಸೈಟಿ ಕ್ರಿಯೇಟ್ ಮಾಡ್ತದೆ. ಕ್ರೌಡ್ ನೋಡಿದಾಗೂ ಭಯ ಪಡ್ತಾರೆ. ಕ್ರೌಡ್ ನೋಡಿದಾಗ್ಲೂ ಭಯ ಪಡ್ತಾರೆ. ಅಥವಾ ಪಬ್ಲಿಕ್ ಸ್ಪೀಕಿಂಗ್, ಯಾರೋ ನಿಮ್ ಬಗ್ಗೆ ಒಂದು ಹ್ಮ್ 5 ನಿಮಿಷ ಮಾತಾಡಿ ಅಂತಂದ್ರೆ ಅಲ್ಲಿ ಭಯ ಪಡ್ತಾರೆ. ಅಗೇನ್, ಅಲ್ಲಿ ಭಯ ಅನ್ನೋದಕ್ಕಿಂತ ಅಲ್ಲಿ ಉದ್ವೇಗ, ಅಲ್ಲಿ ಭಯಕ್ಕೂ ಉದ್ವೇಗಕ್ಕೂ ವ್ಯತ್ಯಾಸ ಇದೆ. ಆ ಉದ್ವೇಗಕ್ಕೆ ಒಳಪಡ್ತಾರೆ. ಸೊ ಆಂಗ್ಸೈಟಿ ಅನ್ನೋದು ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳಬಹುದು. ಸೊ ಹಾಗೆ ಕಾಣಿಸ್ಕೊಂಡಾಗ ಸಾಧಾರಣವಾಗಿ ಜನ ಏನ್ ಅನ್ಕೊಳ್ತಾರೆ, ನನಗ್ ಮಾತ್ರ ಅಲ್ಲ ಇನ್ನೊಬ್ಬರಿಗೂ ಭಯ ಅಥವಾ ಉದ್ವೇಗ ಆಗ್ತದೆ ಅಂತಾದ್ರೆ, ಓ ಇದು ನನಗ್ ಮಾತ್ರ ಅಲ್ಲ ಎಲ್ರಿಗೂ ಇರುವಂತ ಸಮಸ್ಯೆ, ಹಾಗಾಗಿ ನಾನು ಇದನ್ನು ಶುಶ್ರೂಷೆ ಮಾಡ್ಕೊಳ್ಬೇಕಾಗಿಲ್ಲ ಅಂತ ಅನ್ಕೊಳ್ತಾರೆ. ಅಥವಾ ಕೆಲವರು ಕಾಲಕ್ಕೆ ಬಿಟ್ಟು ನಿಧಾನಕ್ಕೆ ಏನೋ ಒಂದು ದಿವಸ ನಾನು ಇದರಿಂದ ಹೊರಗೆ ಬರ್ಬೋದು ಅಂತ ಅನ್ಕೊಳ್ತಾರೆ. ಆದ್ರೆ ಅದು ನಿಜ ಅಲ್ಲ. ಯಾಕೆ ಅಂತಂದ್ರೆ, ಎಲ್ಲವನ್ನು ಸಮಯಕ್ಕೆ ಕಾಲಕ್ಕೆ ಬಿಟ್ಟು ಟೈಮ್ ವಿಲ್ ಹೀಲ್ ಅಂತ ಏನು ಅಂದ್ಕೊಳ್ತೇವೋ, ಟೈಮ್ ನೀಡ್ ನಾಟ್ ಹೀಲ್ ಎವ್ರಿಥಿಂಗ್. ಟೈಮ್ ಮೇ ಎಂಡ್ ಅಪ್ ಸಪ್ರೆಸಿಂಗ್ ಲಾಟ್ ಆಫ್ ಥಿಂಗ್ಸ್. ಹೇಗೆ ಅಂತಂದ್ರೆ, ಈಗ ಸಮುದ್ರದಲ್ಲಿ ನೋಡಿ, ಒಂದು ಕಲ್ಲಿನ ಮೇಲೆ ನಿಧಾನಕ್ಕೆ ಮರಳು ಡೆಪಾಸಿಟ್ ಆಗಿ 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 ಆಮೇಲೆ ಕಲ್ಲು ಕಾಣದೇ ಇರುವಂತಹ ಸಾಧ್ಯತೆ ಇದೆ. ಆದ್ರೆ ಕಲ್ಲಿನ ಎಕ್ಸಿಸ್ಟೆನ್ಸ್ ಹೋಗಿದೆಯಾ ಕೇಳಿದ್ರೆ ಇಲ್ಲ, ಕಲ್ಲು ಇನ್ನೂ ಇದೆ. ಆದರೆ ಕಲ್ಲಿನ ಮೇಲೆ ಮರಳು ತುಂಬಿಕೊಂಡು ಕಲ್ಲು ಕಾಣಿಸ್ತಾ ಇಲ್ಲ. ಅದೇ ರೀತಿ ನಮ್ಮ ಟ್ರಾಮಾಗಳಲ್ಲೂ ಆಗೋದು ಹಾಗೆ. ಟ್ರಾಮಾದ ಮೇಲೆ ಬೇರೆ ಬೇರೆ ಇನ್ನೂ ಒಂದಷ್ಟು ಅನುಭವಗಳು, ಲೇಪಗಳು ಸೇರಿ 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 ಆಮೇಲೆ ಏನಾಗ್ತದೆ, ಆ ಟ್ರಾಮಾದ ವೂಂಡ್ ಕಾಣಿಸ್ತಾ ಇರೋದಿಲ್ಲ. ಆದ್ರೆ ವೂಂಡ್ ಹೋಗಿದ್ಯಾ ಕೇಳಿದ್ರೆ ಊಂಡ್ ಇಲ್ಲ, ಹೋಗಿ ವೂಂಡ್ ಇನ್ನೂ ಇದೆ. ಹ್ಮ್ ಸೊ ಅದೇ ಕರೆಕ್ಟ್ ರೀತಿ ನಮ್ಮ ಮಾನಸಿಕ ಆರೋಗ್ಯವು ಕೂಡ. ಸೊ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿ, ಅದನ್ನು ಅರ್ಲಿ ಸ್ಟೇಜಲ್ಲಿ ಹೋಗಿ ಟ್ರೀಟ್ ಮಾಡ್ಕೊಂಡ್ರೆ ಕ್ವಿಕ್ ಆಗಿ ರೆಸೊಲ್ಯೂಷನ್ ಸಿಗ್ತದೆ, ಪರಿಹಾರ ಬೇಗ ಸಿಗ್ತದೆ. ಅದರೊಟ್ಟಿಗೆ ಥೆರಪಿಸ್ಟ್ಗೂ ಕೆಲಸ ಕಡಿಮೆ ಇರ್ತದೆ. ಅದರ ಜೊತೆಗೆ ನಿಮ್ಮ ಟೈಮ್ ಅಂಡ್ ಕಾಸ್ಟ್ ಏನು ಇನ್ವಾಲ್ವ್ ಆಗಿರ್ತದೋ ಅದು ಬಹಳ ಕಡಿಮೆ ಆಗ್ತದೆ. ನೀವು ಈಗ ಉದಾಹರಣೆಗೆ ಆಸ್ಪತ್ರೆಗಳಲ್ಲಿ ಕೂಡ ಗಾಯ ಸಣ್ಣದಿದ್ದಾಗ ಹೋದ್ರೆ ಬರೇ ಬ್ಯಾಂಡೇಜ್ ಹಾಕಿ ಬಿಡ್ಬೋದು. ಆದ್ರೆ ಉಲ್ಬಣ ಆದಾಗ ಹೋದ್ರೆ ಇಲ್ಲ, ಇದಕ್ಕೆ ಸರ್ಜರಿ ಆಗಬೇಕು ಅಂತ ಹೇಳಿದ್ರೆ ಸರ್ಜರಿ ಕಾಸ್ಟ್ ಯಾವತ್ತೂ ಕೂಡ ಜಾಸ್ತಿನೇ. ಸೊ ಜನರಲ್ ಫಿಸಿಷಿಯನ್ ಹತ್ರ ಹೋಗಿ ಮುಗಿಸುವಂತ ವಿಷಯವನ್ನ ಸರ್ಜರಿ ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಯು ವಿಲ್ ನೋ ಹೌ ದ ಡಿಫರೆನ್ಸ್ ಇಸ್. ಅದೇ ಥಿಯರಿ ಮೆಂಟಲ್ ಹೆಲ್ತ್ ಅಲ್ಲಿ ಕೂಡ ಅಪ್ಲೈ ಆಗ್ತದೆ. ಹಾಗಾಗಿ ಯಾವತ್ತೂ ಕೂಡ ಯಾವುದೇ ಸಮಸ್ಯೆ ಇರಲಿ ಅದನ್ನು ಬೇಗ ಮುಗಿಸ್ಕೊಂಡಷ್ಟು ನಮ್ಮ ಜೀವನಕ್ಕೆ ನಮ್ಗೆ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್ ಅಕ್ಷರ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಡೀಟೇಲ್ ಆಗಿ ಹೇಳಿದ್ರಿ ಈ ಪಾಯಿಂಟ್ನ. ಅದು ತುಂಬಾ ಬೇಕಾಗಿತ್ತು ಎಲ್ರಿಗೂ. ಇನ್ನೊಂದು, ಆ, ಈಗ ಕೆಲವರು ಈ ಒಂದು ಎಮೋಷನಲ್ ಟ್ರಾಮಾ ಆಗಿರಲಿ, ಬೇರೆ ಯಾವುದಾದ್ರೂ ಟ್ರಾಮಾ ಆಗಲಿ, ಇಲ್ಲ ಪ್ರೊಫೆಷನಲ್ ಸೆಟ್ಟಿಂಗ್ಸ್ನಲ್ಲಿ, ವರ್ಕ್ ಪ್ಲೇಸ್ ಸೆಟ್ಟಿಂಗ್ಸ್ನಲ್ಲಿ ಟ್ರಾಮಾ ಆಗಿರಲಿ. ಈಗ ವರ್ಕ್ ಪ್ಲೇಸ್ ಸೆಟ್ಟಿಂಗ್ಸ್ ಅಂತ ಬಂದರೆ ಅಲ್ಲಿ ಕೂಡ ಕ್ಯಾರಿ ಆಗುತ್ತೆ, ಹೇಳಲಿಕ್ಕಾಗಲ್ಲ. ಸೊ ಯಾವ ರೀತಿ ನಮ್ಮ ಪರ್ಸನಲ್ ಲೈಫಲ್ಲಿ ರಿಲೇಶನ್ಶಿಪ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅದೇ ರೀತಿ ಪ್ರೊಫೆಷನಲ್ ಏರಿಯಾನಲ್ಲೂ ಕೂಡ ರಿಲೇಶನ್ಶಿಪ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಕೆಲವ್ರನ್ನ ಬೇಗ ನಂಬಕ್ ಆಗ್ದೇನೆ ಅಂತ ಇರ್ಬೋದು, ಇಲ್ಲ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡೋದ್ರಲ್ಲಿ ಕಷ್ಟ ಆಗ್ಬೋದು, ಇಲ್ಲ ಮಾತಾಡೋ ರೀತಿನಲ್ಲಿ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರಲ್ಲಿ ಕಷ್ಟ ಆಗ್ಬೋದು ಕೆಲವ್ರಿಗೆ. ಸೊ ಆ ಆ ಒಂದು ಕೂಡ ಆಗುತ್ತೆ. ಇಲ್ಲ ಇನ್ನೊಂದು ರೀಸನ್ ಅಂತಂತಂದ್ರೆ, ಕೆಲವರು ವರ್ಕ್ ಪ್ಲೇಸ್ ಏರಿಯಾನಲ್ಲಿ ಅಬ್ಯೂಸಿಂಗ್, ಮ್ಯಾನೇಜರ್ ಅಬ್ಯೂಸಿಂಗ್ ಇಂದ ಆಗಿರ್ಬೋದು, ಟಾಕ್ಸಿಸಿಟಿ ಎನ್ವಿರಾನ್ಮೆಂಟ್ ಇಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ನಾನಾ ತರ ಕಾರಣ, ಯಾವುದೋ ಒಂದು ವರ್ಕ್ ಪ್ಲೇಸ್ ಅಲ್ಲಿ ತುಂಬಾ 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 ಗಾಢವಾಗಿ ಕುತ್ಕೊಂಡ್ಬಿಡುತ್ತೆ ಕೆಲವ್ರಿಗೆ. ತುಂಬಾ ಎಫೆಕ್ಟ್ ಆಗುತ್ತೆ ಎಮೋಷನಲಿ, ಮೆಂಟಲಿ. ತುಂಬಾ
ಆಂಗ್ಸೈಟಿ ಡಿಪ್ರೆಷನ್ ಸ್ಟೇಜ್ಗೆ ಆಲ್ಮೋಸ್ಟ್ ತಲುಪ್ತಾ ಇರ್ತಾರೆ. ಆ ರೀತಿ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವರ್ಕ್ ಪ್ಲೇಸ್ ಸೆಟ್ಟಿಂಗ್ಸ್ ನಲ್ಲಿ. ಸೊ ಇವಾಗ ವರ್ಕ್ ಪ್ಲೇಸ್ ಬಿಹೇವಿಯರು, ವರ್ಕ್ ಪ್ಲೇಸ್ ಸೆಟ್ಟಿಂಗ್ಸ್ ಟಾಕ್ಸಿಸಿಟಿನಲ್ಲಿ, ಟೀಮ್ ವರ್ಕ್ ಅಲ್ಲಿ ನಾವು ಆದಷ್ಟು ಯೂಶಲಿ ಕಂಪ್ನಿನಲ್ಲಿ ಆಫರ್ ಮಾಡಿರ್ತಾರೆ ಒಂದು ಬೆನಿಫಿಟ್ ಎಂಪ್ಲಾಯೀಸ್ಗೆಲ್ಲ ಅಂತ. ದಯವಿಟ್ಟು ಮಾತಾಡಿ, ಸೈಕಾಲಜಿಕಲ್ ಕೌನ್ಸಿಲರ್ ಜೊತೆ ಇಲ್ಲ ಥೆರಪಿಸ್ಟ್ ಜೊತೆ ಸೆಷನ್ಸ್ ಕಂಡಕ್ಟ್ ಮಾಡಿ ಮಾತಾಡಿ ಅಂತ ನಾವು ಆಫರ್ ಮಾಡ್ತೀವಿ. ಬಟ್ ಆದ್ರೂ ಇನ್ನೊಂದು ಚಾಲೆಂಜ್ ಏನು ಅಂತಂತಂದ್ರೆ, ಇಲ್ಲಿ ಜನ ಅವ್ನು ರೀಚ್ ಔಟ್ ಆಗೋದಕ್ಕೆ ಕೂಡ ಹೆದರ್ಕೊಂತಾರೆ. ರೀಚ್ ಔಟ್ ಆದ್ರೆ ಏನ್ ಅನ್ಕೊಂತಾರೆ ಅನ್ನೋ ಭಯ. ಸೊ ಆದ್ಮೇಲೆ ಅವ್ರು ಎಲ್ಲಿ ಯಾರು ಹೇಳ್ತಾರೆ ಅನ್ನೋದು ಭಯ. ಸೊ ಯಾರಾದ್ರೂ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡ್ತಾರೆ ಅನ್ನೋ ಒಂದು ಭಯ. ಹೀಗೆ ನಾನಾ ತರ ರೀಸನ್ ಭಯ ಕಾಡುತ್ತೆ ಎಂಪ್ಲಾಯೀಸ್ಗೆ ಕೂಡ. ಸೊ ನೀವೇನ್ ಹೇಳ್ತೀರಾ? ಖಂಡಿತವಾಗ್ಲು. ಯಾಕೆಂದ್ರೆ ಆ, ಮನುಷ್ಯ ಅನ್ನುವಂಥ ನಾವು ಏನ್ ಜೀವಿ ಇದ್ದೇವೆ, ಆ, ನಮಗೆ ವರ್ಕ್ ನಲ್ಲಿ ಒಂದು ರೀತಿ, ಲೈಫ್ ನಮ್ಮ ಪರ್ಸನಲ್ ಲೈಫ್ ನಲ್ಲಿ ಒಂದು ರೀತಿ ಅಂತ, ಇದು ಬಹುಶಃ ಈ ಕಾರ್ಪೊರೇಟ್ ಕಲ್ಚರಲ್ ಬಂದಿರುವಂತಹ ಒಂದು, ಬಹುಶಃ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ನಂತರದ ದಿನಗಳಲ್ಲಿ ಕಂಡುಕೊಂಡಿರುವಂತಹ ಒಂದು ಡಿಸ್ಟಿಂಕ್ಷನ್. ಅದರ ಮೊದಲು ಈ ತರ ಇರಲಿಲ್ಲ. ಯಾಕೆಂದ್ರೆ ಈಗ ನೀವು ಹಿಂದಿನ ಆ, ಆದಿ ಮಾನವರ ಕಾಲದಿಂದ ನೀವು ಕೃಷಿಕರ ಜೀವನ ನೋಡಿದ್ರೆ, ಕೃಷಿ ಮತ್ತು ಜೀವನ ಅನ್ನೋದು ಒಟ್ಟಿಗೆ ನಡೆದುಕೊಂಡು ಹೋಗ್ತಿದ್ದಂಥ ವಿಷಯ. ಸೊ ಮನೆಯಲ್ಲೇ ಕೆಲಸಗಳು ನಡೀತಾ ಇದ್ವು, ಆ ಕೃಷಿ ಕೆಲಸಗಳು ನಡೀತಾ ಇದ್ವು. ಸೊ ಈ ತರ ಎಲ್ಲೂ ನಂದು ಈಗ ಪರ್ಸನಲ್ ಟೈಮು, ಈಗ ನಂದು ವರ್ಕ್ ಟೈಮು ಅಂತ ಎಲ್ಲೂ ಡಿಸ್ಟಿಂಕ್ಷನ್ ಇರಲಿಲ್ಲ. ಬಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಂತರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಟೈಮು ಫ್ಯಾಕ್ಟ್ರಿಯಲ್ಲೇ ಇರಬೇಕು, ಆಮೇಲೆ ನಿಮ್ಮ ಜೀವನ ನೋಡ್ಕೊಳ್ಳಿ ಅನ್ನುವಂಥ ಈ ಡಿಸ್ಟಿಂಕ್ಷನ್ ಬಂದಿರುವಂಥದ್ದು. ಅದು ಆಮೇಲೆ ಮತ್ತೆ ಬೆಳೀತಾ ಬೆಳೀತಾ ಈಗ ಕಾರ್ಪೊರೇಟ್ ಕಲ್ಚರಲ್ಲೂ ಕೂಡ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮನುಷ್ಯನಿಗೆ ಎಲ್ಲೇ ಇಂಟರ್ಪರ್ಸನಲ್ ಕನೆಕ್ಷನ್ ಇರಲಿ, ಅದು ಫ್ಯಾಮಿಲಿ ಸಿಚುವೇಶನ್ ಅಲ್ಲಿ ಇರಲಿ, ಫ್ಯಾಕ್ಟ್ರಿ ಸಿಚುವೇಶನ್ ಅಲ್ಲಿ ಇರಲಿ, ಅಥವಾ ಬೇರೆ ಆರ್ಗನೈಸೇಷನಲ್ ಸಿಚುವೇಶನ್ ಅಲ್ಲಿ ಇರಲಿ, ಎಲ್ಲೇ ಕೂಡ ಇಂಪ್ಯಾಕ್ಟ್ ಆಗುವಂಥದ್ದು ಅವರ ಮನಸ್ಸಿಗೆ. ಹಾಗಾಗಿ ಟೀಮ್ ಬಾಂಡಿಂಗ್ ಇಲ್ಲದಿದ್ರೆ, ಅಥವಾ ಅಬ್ಯೂಸಿವ್ ಬಾಸ್ ಇದ್ರೆ, ಅಥವಾ ಅನ್ಅಂಡರ್ಸ್ಟ್ಯಾಂಡಿಂಗ್ ಬಾಸ್ ಇದ್ರೆ, ಅಥವಾ ಈವನ್ ಕೆಲವು ಸತಿ ನಾವೇನ್ ಅನ್ಕೊಳ್ತೇವೆ ಬಾಸ್ಗಳೇ ಕೆಟ್ಟವರು ಅಂತ. ಹಾಗಲ್ಲ. ಕೆಲವು ಸತಿ ಬಾಸ್ಗಳಿಗೆ ಅವರದ್ದೇ ಆದಂತಹ ಪ್ರೆಷರ್ಗಳಿರ್ತವೆ. ಆಮೇಲೆ ಕೆಲವು ಸತಿ ಸಬಾರ್ಡಿನೇಟ್ಗಳು ಕೂಡ ಕಾಪರೇಟ್ ಮಾಡ್ತಾ ಇರೋದಿಲ್ಲ. ಒಬ್ಬ ಲೀಡರ್ಶಿಪ್ ಕೊಡೋವನಿಗೆ ಅವರ ಟೀಮ್ ಮೆಂಬರ್ಸ್ ಯಾವಾಗ ಸಪೋರ್ಟ್ ಮಾಡೋದಿಲ್ವೋ ಆವಾಗ ಅವ್ರು ಎಷ್ಟೋ ಸತಿ ಅಬ್ಯೂಸಿವ್ ಆಗಬೇಕಾದಂತಹ ಪರಿಸ್ಥಿತಿ ಅವರಿಗೆ ಉಂಟಾಗ್ತದೆ. ಎಲ್ಲ ಸರ್ತಿ ಅವರು ನೇರವಾಗಿ ಅಬ್ಯೂಸಿವ್ ಆಗಿ ಬಟ್ ಅದು ಇರಬೇಕಾಗಿಲ್ಲ. ಸೊ ಇಟ್ ಇಸ್ ತಪ್ಪಲ್ಲ. ಆಲ್ವೇಸ್. ನಮ್ಗೆ ಅರ್ಥ ಆಗುತ್ತೆ ಅವ್ರಿಗೆ ಏನೋ ಒಂದು ಹಿಂದೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಅವ್ರು ಆ ತರ ಆಗಿರ್ತಾರೆ ಅಂತ. ಬಟ್ ಅದಾಗೋದು ತಪ್ಪು ಅಂತ ಅವ್ರಿಗೆ ಗೊತ್ತಿರಲ್ವಾ? ಅಲ್ಲ, ಅಬ್ಯೂಸಿವ್ ಆಗಿ ಮಾತಾಡೋದು. ಆಗಿರ್ಬೇಕಾಗಿಲ್ಲ. ಯಾಕೆಂದ್ರೆ ಒಬ್ಬ ಲೀಡರ್ಶಿಪ್ ಪೊಸಿಷನ್ಗೆ ಹೋದ ತಕ್ಷಣ ಇಮೋಷನಲಿ ಇಂಟೆಲಿಜೆಂಟ್ ಆಗಿರ್ಬೇಕಾಗಿಲ್ಲ ಹೌದು. ಒಂದು, ಅಥವಾ ಅವರಲ್ಲಿರುವಂತಹ ಡಿಸ್ಫಂಕ್ಷನಲ್ ಪ್ಯಾಟರ್ನ್ ಗಳನ್ನ ಅವ್ರು ಗುರುತಿಸ್ಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಅವರು ಕೂಡ ಮನುಷ್ಯರೇ. ಯಾಕೆಂದ್ರೆ ನಾನು ಬೇರೆ ಬೇರೆ ಸೆಲೆಬ್ರಿಟಿಗಳನ್ನು ಇರ್ಬೋದು, ದೊಡ್ಡ IAS IPS ಆಫೀಸರ್ಗಳನ್ನು ಟ್ರೀಟ್ ಮಾಡಿದ್ದೇನೆ, ಅಥವಾ ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅನ್ನು ಟ್ರೀಟ್ ಮಾಡಿದಂತಹ ಆಧಾರದ ಮೇಲೆ ಹೇಳುವುದಂತಾದ್ರೆ, ನಿಮ್ಮ ಸಾಮಾಜಿಕ ಸ್ಥಾನಮಾನ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನು ಡಿಸೈಡ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಮನುಷ್ಯರೇ. ಅವರಲ್ಲಿ ಪ್ರತಿಯೊಬ್ಬರಲ್ಲೂ, ಇನ್ಕ್ಲೂಡಿಂಗ್ ಸೈಕಾಲಜಿಸ್ಟ್, ಈಗ ನನ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಡಿಸ್ಫಂಕ್ಷನಲ್ ಪ್ಯಾಟರ್ನ್ಗಳಿವೆ. ಅವುಗಳನ್ನು ನಿತ್ಯವೂ ಅದನ್ನು ತಿದ್ದುಪಡಿ ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇರಬೇಕಾಗ್ತದೆ. ಯಾಕೆಂದ್ರೆ ಒಂದಿಷ್ಟು ಸರಿಯಾದ ವಿಷಯಗಳನ್ನು ಸರಿ ಮಾಡಿದ್ಮೇಲೆ ಮತ್ತೊಂದಷ್ಟು ವಿಷಯಗಳನ್ನು ಸರಿ ಮಾಡಬೇಕು. ಹಾಗಾಗಿ ಆತ್ಮಾವಲೋಕನ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡ್ತಲೇ ಇರಬೇಕಾಗ್ತದೆ. ಸೊ ಲೀಡರ್ಗಳಾದವ್ರಿಗೂ ಕೂಡ ಈ ತರದ ಸಮಸ್ಯೆಗಳಾಗಬಹುದು. ಯಾಕೆಂದ್ರೆ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅನ್ನು ಡಿಟರ್ಮೈನ್ ಮಾಡ್ತಾ ಇರ್ಬೋದು. ಅದು ಅವ್ರಿಗೂ ಅರ್ಥ ಆಗದೇ ಇರ್ಬೋದು. ಯಾಕೆಂದ್ರೆ ಅವರ ಪ್ರಕಾರ ಸಬಾರ್ಡಿನೇಟ್ಸ್ ಯಾವಾಗಲೂ ಇನ್ಕಾಂಪಿಟೆಂಟ್ ಆಗಿರ್ತಾರೆ, ಅಥವಾ ನಾನ್ ಕೋಆಪರೇಟಿವ್ ಆಗಿರ್ತಾರೆ, ಅಥವಾ ಅವರ ವಿಷನ್ ಏನಿದೆ ಅದನ್ನು ಅಚೀವ್ ಮಾಡ್ಲಿಕ್ಕೆ ಸಪೋರ್ಟಿವ್ ಆಗಿರುವುದಿಲ್ಲ ಅನ್ನುವಂತಹ ಭಾವನೆ ತಪ್ಪಾಗಿ ಅವರಲ್ಲಿ ಮೂಡಿರಬಹುದು. ಸೊ ಇದು ಎಲ್ಲಾ ದೃಷ್ಟಿಯಿಂದಲೂ ನಾವು ಸರಿಪಡಿಸುವಂತ ಅಗತ್ಯ ಇದೆ. ಆದ ಕಾರಣವೇ ನಾನು ಯಾವಾಗಲೂ ಆರ್ಗನೈಸೇಷನಲ್ ಟ್ರೈನಿಂಗ್ಗಳಿರ್ಬೋದು ಅಥವಾ ಇಂಟರ್ವೆನ್ಷನ್ಸ್ ಏನ್ ಮಾಡ್ತೇನೋ ಅಲ್ಲೆಲ್ಲ ಕಡೆ ಲೀಡರ್ಗಳನ್ನು ಬೇರೆ ಟ್ರೀಟ್ ಮಾಡ್ತೇನೆ, ಸಬಾರ್ಡಿನೇಟ್ಸ್ ಅನ್ನು ಬೇರೆ ಟ್ರೀಟ್ ಮಾಡ್ತೇನೆ, ಮತ್ತು ಅವರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ, ಸೇತುವಾಗಿ ಅವರ ಮಧ್ಯೆ ಒಂದು ಕಮ್ಯುನಿಕೇಶನ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡ್ತೇನೆ. ಯಾಕೆಂತಂದ್ರೆ ಎಷ್ಟೋ ಸರ್ತಿ ಲೀಡರ್ಗಳ ಬಗ್ಗೆ ಸಬಾರ್ಡಿನೇಟ್ಸ್ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿರ್ತಾರೆ, ಸಬಾರ್ಡಿನೇಟ್ಗಳ ಬಗ್ಗೆ ಲೀಡರ್ಗಳು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿರ್ತಾರೆ. ಈ ಮಿಸ್ಕನ್ಸೆಪ್ಷನ್ಗಳಿಂದಾಗಿಯೇ ಎಷ್ಟೋ ಸರ್ತಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಅಲ್ಲೆಲ್ಲೋ ಒಂಥರ ರೈಲು ಹಳಿ ತಪ್ಪಿ ಹೋದಂಥ ಪರಿಸ್ಥಿತಿ ಉಂಟಾಗಿರ್ತದೆ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನನಗೆ ತುಂಬಾ ಇಷ್ಟ ಆಯ್ತು. ಈಗ ನಾನು ಇನ್ನೊಂದು ಲಾಸ್ಟ್ ಒಂದು ಕಪಲ್ ಆಫ್ ಪಾಯಿಂಟ್ಸ್ ನಾನು ಹೇಳಿ ಕವರ್ ಮಾಡ್ತೀನಿ. ಒಂದು, ಇವಾಗ ಸಣ್ಣ ಮಕ್ಕಳು
ಅವರು ಯಾವ ರೀತಿ ಈಗ ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ, ನನ್ನಲ್ಲಿ ಏನೋ ಒಂದು ಡಿಫ್ರೆನ್ಸ್ ಆಗ್ತಾ ಇದೆ, ಮೇ ನನ್ ಐ ಆಮ್ ಸಫರಿಂಗ್ ಫ್ರಮ್ ಸಮಥಿಂಗ್ ಅಂತ ಒಂದು ರಿಯಲೈಸೇಷನ್ ಆದಾಗ ಅವ್ರು ಏನ್ ಮಾಡಬೇಕು? ಒಂದು. ಎರಡನೇದು, ದೊಡ್ಡವರು ಅಂದ್ರೆ ಪೇರೆಂಟ್ಸ್ ಆಗಿರ್ಲಿ, ಇಲ್ಲ ಪೇರೆಂಟ್ಸ್ ಏನಾದ್ರು ತುಂಬಾ ಹಳೆ ಕಾಲದಲ್ಲಿ 60, 70, 50s ಬಾರ್ನ್ ಪೇರೆಂಟ್ಸ್ ಆಗಿರ್ಲಿಲ್ಲ, ಹಿರಿಯರಾಗಿರ್ಲಿ. ಸೊ ಅವ್ರಿಗೆ ಏನು ಯೂಶಲಿ ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ, ಅಕ್ಷರ ಅವರೇ, ಅವರು ಯೂಶಲಿ ತಪ್ಪನ ಒಪ್ಕೊಳ್ಳೋಂಥ ಇರಲ್ಲ. ಯಾಕೆಂದ್ರೆ ಅವ್ರು ಆ ಕಾಲದಲ್ಲಿ ಆ ಒಂದು ಏನ್ಷಿಯಂಟ್ ಟೈಮಿಂದ ಅವರು ಬಾಳ್ಕೊಂಡ್ ಬಂದಿರ್ತಾರೆ, ಬೆಳೆದಿರ್ತಾರೆ, ಮಾಡಿರ್ತಾರೆ. ಆ ಒಂದು ವಾತಾವರಣ ಬೇರೆ, ಆ ಒಂದು ಬಿಹೇವಿಯರ್ ಪ್ಯಾಟರ್ನ್ ಎಲ್ಲ ಬೇರೆ. ಸೊ ಅವ್ರು ಯೂಶಲಿ ಯಾವ್ದನ್ನು ಕೂಡ ಇದು ತಪ್ಪು ಅಂತ ಹೇಳಕ್ಕಾಗಲ್ಲ, ಬಟ್ ಇದನ್ನ ಸರಿಪಡಿಸ್ಕೊಬೋದಾ ಅಂತ ರೀತಿಯಲ್ಲಿ ಮಾತಾಡೋದು ಕೂಡ ಅವರು ತಿದ್ಕೊಳಕ್ ಆಗದೇ ಇಲ್ದಿರುವಂತಹ ಒಂದು ಏಜ್ ಅವ್ರದ್ದು. ಸೊ ಇದನ್ನ ಹೇಗ್ ಹ್ಯಾಂಡ್ಲ್ ಮಾಡೋದು? ಒಂದು, ಅವ್ರನ್ನ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗುತ್ತಾ? ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ಬೇಕಾಗತ್ತಾ? ಅಥವಾ ಅವ್ರು ಬರಕ್ ಇಷ್ಟ ಇಲ್ಲ, ಕೌನ್ಸಿಲಿಂಗೇ ಬೇಡ, ಹೋಗಕ್ ಇಷ್ಟ ಇಲ್ಲ ಅನ್ನೋರ್ಗೆ ನೀವೇನ್ ಹೇಳ್ತೀರಾ? ಹೆಂಗೆ ಗುಣಪಡಿಸ್ಕೊಡೋದು? ಈ ತಿದ್ಕೊಳ್ಳಿಕ್ಕೆ ಆಗದಿರುವಂತಹ ಏಜ್ ಅಂತ ಏನಿಲ್ಲ. ಯಾವ ಏಜಲ್ಲಿ ಬೇಕಾದ್ರೂ ನಾವು ನಮ್ಮನ್ನು ತಿದ್ಕೊಳ್ಬಹುದು. ಆದರೆ ತಿದ್ಕೊಳ್ಬೇಕು ಅನ್ನುವಂಥ ಎಚ್ಚರಿಕೆ ಮೂಡುವುದು ಮೊದಲನೇದು. ಅದನ್ನು ನನ್ನಲ್ಲೂ ಏನೋ ಸಮಸ್ಯೆಗಳಿದೆ ಅಂತ ಒಪ್ಪಿಕೊಳ್ಳೋದು ಇನ್ನೊಂದು. ಆಮೇಲೆ ಥೆರಪಿಗೆ ಹೋಗುವಂಥದ್ದು ಮತ್ತೊಂದು. ಯಾಕೆಂದ್ರೆ ನನ್ನ ಹತ್ರ 60 ವರ್ಷದಿಂದ ಮೇಲ್ಪಟ್ಟವರು, 70, 80 ವರ್ಷದವರು ಕೂಡ ನನ್ನ ಹತ್ರ ಥೆರಪಿಗೆ ಬಂದವರಿದ್ದಾರೆ. ಮತ್ತು ಅವರ ಏನು ಎಮೋಷನಲ್ ಬ್ಯಾಗೇಜ್ ಇದೆ ಅದರಿಂದ ಸುಧಾರಣೆಯಾಗಿ ಒಳ್ಳೆಯ ಜೀವನವನ್ನು ನಡೆಸ್ತಾ ಇರುವವರು ಇದ್ದಾರೆ. ಆದ್ರೆ ನೀವು ಹೇಳಿದ ಆ ಹಾಗೆ ಪಾಯಿಂಟ್ ಅಲ್ಲಿ, ಸಾರಿ, ಪ್ರತಿಯೊಂದು ಜನರೇಷನ್ ಅವರು ಕೂಡ ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರಲ್ಲ, 60 ವರ್ಷದ ಮೇಲೂ ಕೂಡ ಬರ್ತಾರೆ ಅಂತ. ಆ ಒಂದು ಬಂದಿರುವಂತಹ ಪೈಕಿ ಲಿಸ್ಟ್ ಅಲ್ಲಿ ಎಲ್ರೂ ಒಪ್ಕೊಂಡಿರೋರು ಇದಾರ, ಅಥವಾ ಒಪ್ಕೊಳ್ದೇನೆ, ಒಪ್ಕೊಳ್ಳಲ್ಲ ಒಳಗಿಂದ ಬಟ್ ಹೊರಗಡೆ ಒಪ್ಕೊಳ್ಳೋ ತರ ಆಕ್ಟ್ ಮಾಡೋರು ಕೂಡ ಇದ್ರ? ನೀವ್ ಹೆಂಗೆ ಅದನ್ನ ಗುರುತಿಸ್ತೀರಾ? ಅಲ್ಲ, ಸಾಧಾರಣವಾಗಿ ಥೆರಪಿಸ್ಟ್ ಹತ್ರ ಬಂದಿದ್ದಾರೆ ಅಂತಂದ್ರೆ ಹ್ಮ್. ಅದನ್ನು ಒಪ್ಕೊಂಡ ಮೇಲೇನೆ ಬರ್ತಾರೆ. ಓಕೆ. ಒಪ್ಕೊಳ್ಳೋದವರು ಥೆರಪಿಸ್ಟ್ ಹತ್ರ ಬರುವುದೇ ಇಲ್ಲ. ಯಾಕೆಂದ್ರೆ ನಾನು ಜೀವನದಲ್ಲಿ ಸಮಸ್ಯೆ ಇಲ್ಲ ಅಂತ ಆದ್ರೆ, ಅಥವಾ ನಾನು ಸರಿ ಇದ್ದೇನೆ ಅಂತ ಆದ್ರೆ ನಾನು ಸರಿಪಡಿಸ್ಲಿಕ್ಕೆ ಯಾಕೆ ಹೋಗ್ಬೇಕು? ಹೌದು. ಹಾಗಾಗಿ ನನಗೆ ಆ ಡಿಸ್ಟಿಂಕ್ಷನ್ ಮಾಡಬೇಕಾದಂತಹ ಅಗತ್ಯ ಬೀಳುವುದಿಲ್ಲ. ಸಾಧಾರಣವಾಗಿ ಬಂದವರು ಒಪ್ಕೊಂಡೇ ಬಂದಿರ್ತಾರೆ, ನನ್ನಲ್ಲೂ ಏನೋ ಸಮಸ್ಯೆ ಇದೆ ಅಂತ ಅವರಿಗೆ ಅರಿವಾಗಿರ್ತದೆ. ಹ್ಮ್. ಹಾಗಾಗಿ ಆ, ಅದು ನಮಗೆ ದೊಡ್ಡ ಚಾಲೆಂಜ್ ಅಂತ ಅನ್ಸೋದಿಲ್ಲ. ಹ್ಮ್. ಆದ್ರೆ ಇನ್ ಜನರಲ್ ನೀವು ಹೇಳಿದಾಗೆ ಸಮಾಜದಲ್ಲಿ ಅನೇಕರು ಒಂದು ಲೆವೆಲಿಗೆ ಬಂದ್ಮೇಲೆ, ಅಥವಾ ಅವರದ್ದೇ ಆದಂತಹ ಸಾಧನೆಗಳನ್ನು ಮಾಡಿ, ಅಥವಾ ತುಂಬಾ ಕಷ್ಟಗಳನ್ನು ಅನುಭವಿಸಿ ಅದನ್ನು ಮೆಟ್ಟಿ ನಿಂತು ಮೇಲೆ ಬಂದಿದ್ದಾರೆ ಅಂತಾದ್ರೆ, ನಾನು ಮಾಡಿದ್ದೆಲ್ಲವೂ ಸರಿ ಅನ್ನುವಂತಹ ಭಾವನೆ ಅವರಲ್ಲಿ ಮೂಡಿರ್ತದೆ. ಅದು ಹ್ಮ್. ಆ, ಸಹಜವಾಗಿ ಮೂಡುವಂತಹ ಇದು ಒಂದು ಭಾವನೆ. ಆದ್ರೆ ಅದು ಕೂಡ ಎಷ್ಟೋ ಸತಿ ತಪ್ಪಾಗಿರಬಹುದು. ಸೊ ಹ್ಮ್. ಅಂತ ಸಂದರ್ಭದಲ್ಲಿ ಎಷ್ಟೋ ಸತಿ ಮಕ್ಕಳಿಗೆ, ಅವರ ಹಿರಿಯರಿಗೆ ಅಥವಾ ಹೆತ್ತವರಿಗೆ ಅಥವಾ ಆ, ಬೇರೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಕಷ್ಟ ಆದಂತಹ ಅನೇಕ ನಿದರ್ಶನಗಳಿದೆ. ಆದ್ರೆ ಅದೊಂಥರ ಕಷ್ಟದ ಪರಿಸ್ಥಿತಿ. ಈಗ ಆ, ಅದಕ್ಕೆ ನೇರವಾಗಿ ಕನ್ಫ್ರಂಟ್ ಮಾಡೋ ಬದಲು ಅದನ್ನು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬೇರೆ ರೀತಿಯಾದಂಥ ಮೆಥಡಾಲಜಿಗಳನ್ನು ಅಪ್ಲೈ ಮಾಡಬೇಕು. ಅದಕ್ಕೆ ಜನರಿಕ್ ಆಗಿ ಸಜೆಷನ್ ಕೊಡ್ಲಿಕ್ಕೆ ಕಷ್ಟ. ಆ ಸ್ಪೆಸಿಫಿಕ್ ಸಿಚುವೇಶನ್ಗಳನ್ನು ನೋಡಿಕೊಂಡು ಹೆತ್ತವರ ಮನೋಧರ್ಮ ಏನಿದೆ ಅಂತ ಅವಲೋಕಿಸಿ ಅದರ ಆಧಾರದ ಮೇಲೆ ನಾವು ಅದಕ್ಕೆ ಸಜೆಷನ್ಸ್ ಕೊಡಬೇಕಾಗ್ತದೆ. ಕೆಲವರು ನಾನು ತುಂಬಾ ಸ್ಟೋರೀಸ್ ಕೇಳಿದ್ದೀನಿ. ಕೆಲವೊಂದು ಫ್ರೆಂಡ್ಸ್ ಫ್ಯಾಮಿಲೀಸ್ ಅಲ್ಲಾಗ್ಲಿ, ಅಥವಾ ಕೊಲೀಗ್ಸ್ ಫ್ಯಾಮಿಲೀಸ್ ಅಲ್ಲಾಗ್ಲಿ, ಏನಾಗುತ್ತೆ ಅಂತಂದ್ರೆ, ಕೆಲವರು ಐದರ್ ತಂದೆಯಿಂದ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕೆಲವರು ತಾಯಿ ಕಡೆಯಿಂದ ಪ್ರಾಬ್ಲಮ್ ಇರ್ಬೋದು. ಸೊ ಕೆಲವ್ರು ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಅಲ್ಲಿ ಕೆಲವ್ರು ಹೇಳ್ತಾರೆ, ಎಸ್ಪೆಷಲಿ ಜಾಸ್ತಿ ನನ್ ಬಂದಿರುವಂತ ಪರ್ಸೆಂಟೇಜ್ ಡೇಟಾನಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಇರುವಂತ ತಾಯಿ ಕಡೆಯಿಂದ. ಸೊ ತಾಯಿ ಮಕ್ಳನ್ನ ನಡ್ಕೊಳ್ಳೋ ರೀತಿಯಲ್ಲಾಗ್ಲಿ, ಮಾತಾಡೋ ರೀತಿನಲ್ಲಾಗ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಬಟ್ ಅವ್ರಿಗದು ಅರ್ಥ ಆಗಲ್ಲ. ಅವ್ರು ಯಾವ್ದೋ ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾರೋ, ಅಥವಾ ಬೇರೆ ಒಂದು ಉದ್ದೇಶದಿಂದ ಮಾಡ್ತಾರೋ, ಆ ಉದ್ದೇಶ, ಇಂಟೆನ್ಷನ್ಸ್ ಎಲ್ಲ ಮಕ್ಕಳು ಚಿಕ್ಕದಿಂದ ನೋಡಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಕೆಲವರು ಬೇರೆ ತರ ಅರ್ಥ ಮಾಡ್ಕೊಂಡಿರ್ತಾರೆ, ಹೇಳಕ್ಕಾಗಲ್ಲ. ಸೊ ಬಟ್ ಆ ಒಂದು ತುಂಬಾ ಪರಿಣಾಮ ಬೀಳುತ್ತೆ ಮಕ್ಳ ಮೇಲೆ. ಸೊ ಅವ್ರನ್ನ ನಾವು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಕರ್ಕೊಂಡ್ ಬರ್ಲಿಕ್ಕೆ ಆಗಲ್ಲ. ಬಟ್ ಆದ್ರೆ ಮಕ್ಕಳು ಅಡಲ್ಟ್ ಆಗ್ಲಿ, ಇಲ್ಲ ಸಣ್ಣ ವಯಸ್ಸಿನ ಮಕ್ಕಳಾಗ್ಲಿ, ಅವರು ತುಂಬಾ ಕಷ್ಟಪಡ್ತಿರ್ತಾರೆ. ಸೊ ಈ ಒಂದು ಪಾಯಿಂಟ್ ನಾನು ಯಾಕೆ ತರ್ತಾ ಇದ್ದೀನಿ ಅಂತಂತಂದ್ರೆ, ಆ, ಅವ್ರಿಗೆ ನೀವ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ
And the first, what could be the first step, or maybe first something, the tool which help the parents to work on it? ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊಲ್ಯೂಷನ್ ಅಂದ್ರೆ ಈ ತರದ ಸಮಸ್ಯೆಗಳಿಗೆ ನೇರ ಸೊಲ್ಯೂಷನ್ ಅಂತ ಕೊಡ್ಲಿಕ್ಕೆ ಆಗದಿದ್ರು ಕೂಡ ಸಣ್ಣ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಬರೋದು ಕೂಡ ಕಷ್ಟ. ಹ್ಮ್. ಆದ್ರೆ ಅಡಲ್ಟ್ಸ್ ಯಾರಾದ್ರೂ ಈ ತರದ ಸಿಚುವೇಶನ್ ಅಲ್ಲಿ ಇದ್ದಾರೆ, ಪೇರೆಂಟ್ಸ್ಗೆ ಅರ್ಥ ಆಗ್ತಾ ಇಲ್ಲ, ಅವರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ, ಮೊದಲಿಗೆ ನನ್ನ ಸಜೆಷನ್ ಏನು ಅಂದ್ರೆ, ನೀವು ಫಸ್ಟ್ ಯು ವರ್ಕ್ ಆನ್ ಯುವರ್ ಸೆಲ್ಫ್. ಹ್ಮ್. ಮಕ್ಕಳು ಅಂದ್ರೆ ಅಡಲ್ಟ್ ಆಗಿದ್ರು ಕೂಡ ತಂದೆ ತಾಯಿಗೆ ಅವ್ರ ಮಕ್ಕಳೇ ಹೌದು. ಆಗಿರ್ತಾರೆ. ಹ್ಮ್. ಸೊ ಯು ವರ್ಕ್ ಆನ್ ಯುವರ್ ಎಮೋಷನಲ್ ಇಶ್ಯೂಸ್, ಯು ವರ್ಕ್ ಹ್ಮ್. ಆನ್ ಯುವರ್ ಎಮೋಷನಲ್ ಟ್ರಾಮಾ. ಹ್ಮ್. ಅಥವಾ ಪೇರೆಂಟ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದಾಗ ಅಥವಾ ಅವರಿಂದಾಗಿ ಏನಾದ್ರು ಬಂದಾಗ ನಿಮ್ಮ ಮೇಲೆ ಅದು ಏನೋ ಇಮೋಷನಲಿ ಇಂಪ್ಯಾಕ್ಟ್ ಆಗ್ತದೋ ಅದನ್ನ ನೀವು ಫಸ್ಟ್ ವರ್ಕ್ ಮಾಡ್ಕೊಳ್ಳಿ. ಹೌದು. ಆಮೇಲೆ ನೀವು ರಿಸೋರ್ಸ್ಫುಲ್ ಸ್ಟೇಟಿಗೆ ಬಂದಾದ ಮೇಲೆ ಪೇರೆಂಟ್ಸ್ಗಳ ಜೊತೆಗೆ ಏನಾದರೂ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನೋಡ್ಬೋದು. ಅಥವಾ ಪೇರೆಂಟ್ಸ್ ಇಂದ ಆಗುವಂಥ ಟ್ರಿಗರ್ಗಳನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಸೊ ದ್ಯಾಟ್ ಆವಾಗ ಅವರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇರೆ ರೀತಿಯಲ್ಲಿ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನಾವು ಎಲ್ಲವನ್ನು ಜಗತ್ತನ್ನೇ ನಾವು ಟ್ರೀಟ್ ಮಾಡ್ತೇವೆ, ಹೀಲ್ ಮಾಡ್ತೇವೆ, ಸರಿ ಮಾಡ್ತೇವೆ ಅಂತೆಲ್ಲ ಹೋದ್ರೆ ಅದು ನಮಗೆ ಆಗಲ್ಲ. ನಮ್ಮ ಹೌದು. ಒಂಥರ ಇಂಪ್ರಾಕ್ಟಿಕಲ್ ಅಪ್ರೋಚ್ ಅಂತ ಅನಿಸ್ಬೋದು. ಅದ್ರ ಬದಲಿಗೆ ನಾವು ನಮ್ಮನ್ನು ಸರಿ ಮಾಡ್ಕೊಳ್ಳುವ, ನಾವು ನಮ್ಮನ್ನು ಉದ್ಧಾರ ಮಾಡ್ಕೊಳ್ಳುವ, ನಿಧಾನವಾಗಿ ಜಗತ್ತು ತನ್ನಿಂದಾನೇ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಬ್ಬರು ನಾವು ಚೆನ್ನಾಗಿ ಆಗ್ಬೇಕು ಅಂತ ನಾವು ಯಾವಾಗ ಯೋಚನೆ ಮಾಡ್ತೇವೋ ಆವಾಗ ಇಡೀ ಸಮಾಜವೇ ಚೆನ್ನಾಗಾಗ್ತದೆ. ಹಾಗಾಗಿ ಎಷ್ಟೋ ಜನ ಈ ತರದ ಆಕ್ಟಿವಿಸಮ್ ಮಾಡೆಲ್ ಬರೋರು ಇದ್ದಾರೆ. ನನ್ನ ಅಪ್ಪ ಅಮ್ಮನನ್ನೆಲ್ಲ ಸರಿ ಮಾಡ್ತೇನೆ, ನನ್ನ ಅಜ್ಜಜ್ಜಿಯನ್ನೆಲ್ಲ ಸರಿ ಮಾಡ್ತೇನೆ, ನನ್ನ ಅತ್ತೆ ಮಾವಂದ್ರನ್ನೆಲ್ಲ ಸರಿ ಮಾಡ್ತೇನೆ ಅಂತ. ನಾನು ಹೇಳೋದು, ಅವರನ್ನೆಲ್ಲ ಸರಿ ಮಾಡ್ಲಿಕ್ಕೆ ಮೊದಲು ನಾವು ನಮ್ಮನ್ನು ಸರಿ ಮಾಡ್ಕೊಳ್ಳುವ. ಹೌದು. ಆಮೇಲೆ ನಮ್ಮಲ್ಲಾದ ಬದಲಾವಣೆಯಿಂದ ಅವರಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುವ ಸಾಧ್ಯತೆಗಳು ಇರ್ತದೆ. ಈಗ ಎಷ್ಟೋ ಸರ್ತಿ ಹೌದು. ಒಬ್ರು ಇತ್ತೀಚೆಗೆ ಬಂದಂತ ಒಬ್ರು ಕ್ಲೈಂಟ್ ಹೇಳ್ತಾ ಇದ್ರು, ಹ್ಮ್. ನನ್ನ ಫ್ರೆಂಡ್ ನನ್ನ ಬಾಲ್ಯದಿಂದಲೂ ಅವಳು ನನ್ನ ಸ್ನೇಹಿತೆ. ಆ ಆದ್ರೆ ಅವಳಲ್ಲಿ ಇತ್ತೀಚೆಗೆ ನಾನು ಅವಳನ್ನು ಭೇಟಿ ಮಾಡಿದಾಗ ಅವಳಲ್ಲಿ ಏನೋ ಒಂಥರ ಬದಲಾವಣೆ ಕಂಡಿತ್ತು. ಅವಳು ಮುಂಚೆ ಇದ್ದ ಹಾಗೆ ಈಗ ಇರ್ಲಿಲ್ಲ. ಒಂಥರ ಬಹಳ ಪಾಸಿಟಿವ್ ಆಗಿದ್ಲು. ಅವಳ ಜೀವನದಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಎಲ್ಲರ ಜೀವನದಲ್ಲೂ ಇರ್ತವೆ. ಆದ್ರೆ ಅವುಗಳನ್ನು ಯಾವ ರೀತಿ ಅವಳು ಹ್ಯಾಂಡಲ್ ಮಾಡ್ತಾ ಇದ್ಲು ಅನ್ನೋದು ನನಗೆ ಬಹಳ ವಿಶೇಷವಾಗಿ ಕಂಡಿತು. ಆಮೇಲೆ ಅವಳ ಹತ್ರ ಕೇಳಿದೆ, ನಿನ್ನಲ್ಲಿ ಈ ತರದ ಬದಲಾವಣೆ ಬರ್ಲಿಕ್ಕೆ ಏನ್ ಕಾರಣ ಅಂತ. ಆವಾಗ ಅವಳು, ನಾನು ಈ ತರ ಥೆರಪಿಗೆಲ್ಲ ಹೋಗಿದ್ದೆ ಅಂತ ಹೇಳಿ ಅವಳಲ್ಲಿ ಕಂಡ ಬದಲಾವಣೆಯನ್ನು ನೋಡಿ ನನ್ನಲ್ಲೂ ಬದಲಾವಣೆ ಬರಬೇಕು ಅಂತ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದವರು ಇದ್ದಾರೆ. ಸೊ ಹೀಗೆ ನಾನು ಏನು ಹೇಳೋದು ಅಂದ್ರೆ, ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡಾಗ ನಾವು ಬೇರೆಯವರಿಗೆ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಎಷ್ಟೋ ಜನ ಏನ್ ಮಾಡ್ತಾರೆ, ನನ್ನಲ್ಲಿ ಏನು ತಪ್ಪಿಲ್ಲ, ಜಗತ್ತಿನಲ್ಲೇ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಬರುವಾಗ ಅಲ್ಲಿ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಫಸ್ಟ್ ನನ್ನ ಸಜೆಷನ್ ಏನು ಅಂದ್ರೆ, ಉಳಿದವರನ್ನು ಉದ್ಧಾರ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ನಮಗೆ ಗೊತ್ತಿಲ್ಲ, ನಮ್ಮನ್ನ ನಾವಂತೂ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾದ ಹಕ್ಕು ಇದೆ, ನಮ್ಮಲ್ಲಿ ಹೌದು. ಕರ್ತವ್ಯವೂ ಇದೆ. ಅದನ್ನು ಫಸ್ಟ್ ನಾವು ನಿಭಾಯಿಸಿದ್ರೆ ಆಮೇಲೆ ಊರು ಉದ್ಧಾರ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ಬೋದು. ಓ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಲಾಸ್ಟ್ ಸೆಂಟೆನ್ಸ್ ನೀವು ಹೇಳಿದ್ದು. ಮತ್ತೆ ತುಂಬಾ ಬ್ರೇಕ್ ಡೌನ್ ಮಾಡಿ ಪಾಯಿಂಟ್ಸ್ ನ ಹೇಳಿದ್ರಿ. ಸೊ ತುಂಬಾ ಮೀನಿಂಗ್ಫುಲ್ ಆಗಿತ್ತು ಅಕ್ಷರ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇದನ್ನ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಪ್ರಶ್ನೆ. ಈಗ ಇಷ್ಟೊಂದು ಜನ ಇವತ್ತಿನ ಜನರೇಷನ್ ಜಗತ್ತಲ್ಲಿ ಮೋಸ್ಟ್ ಆಫ್ ಜನ ಎಲ್ಲರೂ ನಾನಾ ರೀತಿ ಬೇರೆ ಬೇರೆ ಕಾರಣದಿಂದ ತುಂಬಾ ಎಮೋಷನಲ್ ಟ್ರಾಮಾ ದೇ ಗೋಯಿಂಗ್ ಥ್ರೂ ಇಟ್ ಅನುಭವಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಮೆಸೇಜ್ ಕೊಡಿ ಕೊನೆಯದಾಗಿ, ಅದಾದ್ಮೇಲೆ ಪ್ರಾಬ್ಲಮ್ ಇಲ್ಲ ಅಂತ ಯಾವುದೇ ಏನ್ ರೀತಿಯಾದಂಥ ಹೇಳಕ್ ಎಮೋಷನಲ್ ಇಷ್ಟಪಡ್ತೀನಿ? ಟ್ರಾಮಾ ಇರಲಿ, ಹ್ಮ್. ಅವುಗಳನ್ನು ಟ್ರೀಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮತ್ತು ಅಗತ್ಯ ಕೂಡ. ಸಪ್ರೆಸ್ ಮಾಡಿಕೊಂಡು ಹೇಗೋ ಜೀವನ ನಡೆಸ್ತಾ ಇದ್ದೇನೆ, ಹೇಗೋ ಸಂಪಾದನೆ ಆಗ್ತಾ ಇದೆ, ಹೇಗೋ ಕೆಲಸ ನಡೀತಾ ಇದೆ, ಹೇಗೋ ಮುಂದೆ ಹೋಗ್ತಾ ಇದೆ ಅಂತ ಅನ್ನೋದಕ್ಕಿಂತಲೂ ಅದನ್ನು ಹೇಗೆ ಸುಲಭ ಮಾಡ್ಕೊಳ್ಬೋದು ಮತ್ತು ಜೀವನವನ್ನು ಹೇಗೆ ಹಗುರ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನ ಹರಿಸುವ ಅಗತ್ಯ ಇದೆ. ಮತ್ತು ಥೆರಪಿ ಅಂದ ತಕ್ಷಣ ಎಷ್ಟೋ ಜನ ಹೇಳೋದಿದೆ, ಥೆರಪಿ ಈಸ್ ವೆರಿ ಕಾಸ್ಟ್ಲಿ ಅಂತ. ಥೆರಪಿ ಈಸ್ ಕಾಸ್ಟ್ಲಿ ಆಗಿರ್ಬೋದು, ಆದರೆ ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ನಾಟ್ ಅನ್ ಎಕ್ಸ್ಪೆಂಡಿಚರ್. ನಮ್ಮ ನಮ್ಮ ಮನಸ್ಸನ್ನು ನಾವು ಬದಲಾಯಿಸುವ ಅಗತ್ಯ ಇದೆ. ಇದು ನಾನು ಪ್ರೊಫೆಷನಲ್ ಆಗಿ ಬೇರೆಯವ್ರಿಗೆ ಹೇಳ್ತಾ ಇಲ್ಲ, ನನ್ನ ಥೆರಪಿ ಮಾಡಿಸ್ಕೊಳ್ಳೋದಕ್ಕೂ ನಾನು ಇನ್ವೆಸ್ಟ್ ಮಾಡಿದ್ದೇನೆ. ಆ ಇನ್ವೆಸ್ಟ್ಮೆಂಟಿನ ಫಲವನ್ನು ನಾನು ಅನುಭವಿಸಿದ್ದೇನೆ, ಅಥವಾ ಅದನ್ನು ಕಾಣ್ತಾ ಇದೆ ನನಗೆ. ಆ ಕಾರಣದಿಂದಾಗಿ ಹೇಳ್ತಾ ಇರೋದು. ನಾನು ಇನ್ವೆಸ್ಟ್ ಮಾಡಿ ಒಂದು 5 ವರ್ಷ 10 ವರ್ಷ ಹಿಂದೆ ನಾನೇನು ಇನ್ವೆಸ್ಟ್ ಮಾಡಿದ್ನೋ ಅದರ ಫಲ ನನಗೆ ನನ್ನ ಜೀವನದಲ್ಲಿ ಕಂಡಿದೆ. ಆವಾಗ ನನಗೂ ಅದು ಕಷ್ಟ ಅಂತಾನೆ ಅನ್ಸಿತ್ತು, ನನಗೂ ಅದು ಭಾರ ಅಂತಾನೆ ಅನ್ಸಿತ್ತು. ನನಗೆ ಎಟುಕದ ಅಂಥ ಫೀಸ್ಗಳನ್ನು ನಾನು ಆಗ ಕಟ್ಟಿದ್ದೆ. ಆದರೆ ಕಟ್ಟಿದ ಕಾರಣ ಆಮೇಲೆ ಆದಂತಹ ಬದಲಾವಣೆಗಳೇನಿದೆ ಅವುಗಳು ಬಹಳ ಒಂದು ಬೇರೆ ಹೌದು. ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿಯು ಕೂಡ
ಥೆರಪಿಗೆ ಇನ್ವೆಸ್ಟ್ ಮಾಡಬೇಕೇ ಹೊರತು ಅದು ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಬಾರ್ದು. ಈಗ ನಾವು ಮನೆ ಕಟ್ಟುವುದಕ್ಕೆ ಅಥವಾ ಮನೆ ತಗೊಳ್ಳೋದಕ್ಕೆ ಹೌದು ಎಷ್ಟೋ ಕೋಟಿಗಟ್ಟಲೆ ಸಾಲ ಮಾಡ್ತೇವೆ, ಲಕ್ಷಗಟ್ಟಲೆ ಸಾಲ ಮಾಡ್ತೇವೆ. ಅದು ನಮಗೆ ಭಾರ ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಅಸೆಟ್ ಅಂತ ಕ್ರಿಯೇಟ್ ಆಗ್ತದೆ ಅಂತ. ಅದೇ ರೀತಿ ನಮ್ಮ ವ್ಯಕ್ತಿತ್ವವನ್ನು ಒಂದು ಅಸೆಟ್ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ಯಾಕೆ ಅಂತಂದ್ರೆ ನಾವು ವ್ಯಕ್ತಿಗಳಾಗಿ ಯಾವಾಗ ಮಾರ್ಪಾಡಾಗ್ತೇವೋ ಆವಾಗ ಬೇರೆ ರೀತಿಯಾದಂತಹ ಎಸೆಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸುಲಭ ಸಾಧ್ಯ ಆಗ್ತದೆ. ಇವತ್ತು ನಾವೇನು 50 ಲಕ್ಷ ಸಾಲ ಪಡಿಬೇಕು ಅಂತಾದ್ರೆ 5 ವರ್ಷದಲ್ಲಿ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡ್ರೆ ಬಹುಶಃ ಆ 50 ಲಕ್ಷವನ್ನು ಸಂಪಾದಿಸುವಂತಹ ಕೆಪಾಸಿಟಿ ನಮ್ಮಲ್ಲಿ ಬರ್ತದೆ, ಅಥವಾ 1 ಕೋಟಿಯನ್ನು ಸಂಪಾದಿಸುವಂತಹ ಕೆಪಾಸಿಟಿ ಬರ್ತದೆ. ಆವಾಗ ನಮಗೆ ನಮ್ಮ ಜೀವನದಲ್ಲಿ ಹೆಚ್ಚಿನ ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎನಿ ಟ್ರಾಮಾ ಫಾರ್ ದಟ್ ಮ್ಯಾಟರ್ ಆರ್ ಎನಿ ಸೈಕಲಾಜಿಕಲ್ ಇಶ್ಯೂ ಫಾರ್ ದಟ್ ಮ್ಯಾಟರ್, address it at the earliest. Prioritize your health and mental well-being. That is when you can transform your life. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಷರ ಅವರೇ. ಇದು ತುಂಬಾ ಬೇಕಾಗಿತ್ತು ನಮ್ಮ ಆಡಿಯನ್ಸ್ಗೆ, ನಮ್ಮ ಎಲ್ಲರೂ ಜನಗಳಿಗೆ ಇದನ್ನ ನೋಡೋದಕ್ಕೆ ಕೇಳೋದಕ್ಕೆ ಇದು ತುಂಬಾ ತುಂಬಾ ಅವಶ್ಯಕ. ಸೊ ಇದನ್ನ ಹೇಳ್ತಾ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಥ್ಯಾಂಕ್ ಯು ಸೋ ಮಚ್ ಎಲ್ರು. ಇದನ್ನ ಈ ಎಪಿಸೋಡ್ ಪೂರ್ತಿ ನೋಡಿ. ನಾನು ಏನ್ ಹೇಳ್ತೀನಿ ಅಂತಂತಂದ್ರೆ, ಆಸ್ ಮೈ ಗೆಸ್ಟ್ ಹೇಳ್ದಂಗೆ, ಒಂದು ಫಸ್ಟ್ ಸ್ಟೆಪ್ ಏನು ಅಂತಂತಂದ್ರೆ, ನಮ್ಗಷ್ಟು ನಾವು ಎಷ್ಟು ಬೇಗ ನಾವು ರಿಯಲೈಸ್ ಮಾಡ್ಕೊಂತೀವಿ, ಎಷ್ಟು ಬೇಗ ನಾವು ಅರ್ಥ ಮಾಡ್ಕೊಂತೀವಿ, ಒಂದು ಮೊದಲನೇ ಹಂತ. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ಲಿ ನೀವು ಏನಾಗ್ತಾ ಇದೆ, ನನಗೆ ಅವಶ್ಯಕತೆ, ನಂಗೆ ಥೆರಪಿಸ್ಟ್ ಬೇಕಾ ಬೇಡವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಸ್ಟೇಜ್ನಲ್ಲಿ ನೀವು ತಕ್ಷಣ ದಯವಿಟ್ಟು ಥೆರಪಿಸ್ಟ್ಗೆ ರೀಚ್ ಔಟ್ ಆಗಿ. ಇದರಿಂದ ನಿಮ್ದ ಪ್ರತಿಯೊಂದು ಸಮಸ್ಯೆಗೆ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ನಾನು ಹೇಳ್ತಾ ಇಲ್ಲ, ಬಟ್ ಆದ್ರೆ ನಿಮ್ಮಲ್ಲಿ ಆಗ್ತಿರೋದಕ್ಕೆ ಏನು ಅಂತ ಆಪರೇಟ್ ಮಾಡಿ, ನಿಮ್ಮನ್ನ ಡಯಾಗ್ನೈಸ್ ಮಾಡಿ, ನಿಮ್ಮನ್ನ ಅನಾಲಿಸಿಸ್ ಮಾಡಿ ಹೇಳ್ತಾರೆ, ಈ ತರ ಹಿಂಗಾಗ್ತಿದೆ, ಹೀಗೆ ಮಾಡಿದ್ರೆ ಪ್ರಾಬ್ಲಮ್ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾರೆ. ನೀವು ಒಬ್ರದ್ರ ಹೇಳ್ಕೊಂಡಾಗ ಎಷ್ಟು ಆರಾಮ್ ಅನ್ಸುತ್ತೆ, ಎಷ್ಟು ರಿಲೀಫ್ ಕೊಡುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಟ್ರೈ ಮಾಡಿ, ಹೋಗಿ ಮೀಟ್ ಮಾಡಿ, ಅವ್ರ ಜೊತೆ ಮಾತಾಡಿ ನೀವು. ಯಾಕೆಂದ್ರೆ ಇಂಥ ಕೆಲವು ವಿಷಯಗಳನ್ನೆಲ್ಲ ಎಲ್ರ ಜೊತೆ ನಾವು ಹೇಳ್ಕೊಳಕ್ ಆಗಲ್ಲ ಅಲ್ವಾ. ಕೆಲವು ಜಜ್ಮೆಂಟ್ ಮಾಡ್ತಾರೆ ಅನ್ನೋ ಭಯ ಇರುತ್ತೆ, ಕೆಲವು ಹೇಗೆ ತಗೊಂತಾರೆ, ಅವ್ರು ನಮ್ಮನ್ನ ಹೆಂಗ್ ಯಾವ ರೀತಿಲಿ ನೋಡ್ತಿದಾರೆ ಅನ್ನೋ ಕೂಡ ಭಯ ಇರುತ್ತೆ. ಬಟ್ ಆದ್ರೆ ಥೆರಪಿಸ್ಟ್ ಅಂತ ನಾವ್ ಏನ್ ಕರಿತೀವಿ, ಅವರು ನಾನ್ ಜಜ್ಮೆಂಟಲ್ ಆಗಿರ್ತಾರೆ. ಅಂದ್ರೆ ನೀವ್ ಏನೇ ಒಂದು ನಿಮ್ಮಲ್ಲಿ ಆಗ್ತಿರೋದನ್ನ ಹೇಳಿದಾಗ ಅವ್ರು ನಿಮ್ನ ಒಂದು ಕೇಳ್ತಾರೆ, ಆದ್ರೆ ನಿಮ್ನ ಜಡ್ಜ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ರೀಚ್ ಔಟ್ ಆಗಿ ಥೆರಪಿಸ್ಟ್ಗೆ ಹೆಲ್ಪ್ ತಗೊಳ್ಳಿ. ಅದರಿಂದ ಏನೂ ಆಗಲ್ಲ. ನಿಮ್ ಪ್ರತಿಯೊಂದು ಆಂಗ್ಸೈಟಿ ಆಗಿರ್ಲಿ, ಇಲ್ಲ ಒಂದು ಯಾವುದೇ ಒಂದು ಹಳೆ ಓಲ್ಡ್ ಟ್ರಾಮಾ ಆಗಿರ್ಲಿ, ಇಲ್ಲ ನಿಮ್ ಸ್ಪೋಸ್ ರಿಲೇಶನ್ಶಿಪ್ ಅಲ್ಲಿ ಇರೋ ಟ್ರಾಮಾ ಆಗಿರ್ಲಿ, ಇಲ್ಲ ರಿಲೇಶನ್ಶಿಪ್ ಟ್ರಾಮಾ ಆಗಿರ್ಲಿ, ಪ್ರತಿಯೊಂದಕ್ಕೂ ನೀವು ಹೀಲ್ ಆದಾಗ, ವಾಸಿ ಆದಾಗ ನೀವು ವಾವ್ ಅಂತ ಅನ್ಸುತ್ತೆ. ಇದು ನಾನು ಬದ್ಕೊಡ್ತೀನಿ. ದಯವಿಟ್ಟು ಜಾಸ್ತಿ ತಡ ಮಾಡ್ದೇನೆ ರೀಚ್ ಔಟ್ ಆಗಿ ಸೈಕಾಲಜಿಸ್ಟ್ಗೆ. ಇವರು ಒಳ್ಳೆ ಸೈಕಾಲಜಿಸ್ಟ್ ಅಂತ ನಾನು ಗ್ಯಾರಂಟಿ ಮಾಡ್ಕೊಡ್ತೀನಿ. ಯಾಕಂದ್ರೆ ಇವ್ರ ಜೊತೆ ನಾನು ಮಾತಾಡಿದ್ದೀನಿ. ಇವ್ರದ್ದು ಮನೋಸಂವಾದ ವಶಿಷ್ಠ ಅನ್ನೋ ವೆಲ್ನೆಸ್ ಪ್ಲಾಟ್ಫಾರ್ಮ್ ಕೂಡ ನಾನು ಹೋಗಿದ್ದೀನಿ. ಎಷ್ಟೊಂದು ಜನ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಇವ್ರ ಹೆಲ್ಪ್ ತಗೊಬೋದು. ನೀವು ರೀಚ್ ಔಟ್ ಆಗಿ ಮಾತಾಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಅದನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಪಿಸೋಡು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಿರಿಯರಿಗೂ ಕೂಡ ಬೇಕು, ಕೇಳಬೇಕು ಅಂತಾರೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಕನ್ನಡದಲ್ಲಿ ಮಾತಾಡಿದ್ದೀವಿ, ಪ್ರತಿಯೊಂದು ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಇದು. ಸೊ ಇದನ್ನ ಕಂಪ್ಲೀಟ್ ನೋಡಿ ಯೂಸ್ಫುಲ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಕ್ಷರ. ನೀವು ಬಂದಿದ್ದಕ್ಕೆ, ಇದ್ರ ಬಗ್ಗೆ ಪೂರ್ತಿ ಇನ್ನಷ್ಟು ಜಾಸ್ತಿ ಮಾಹಿತಿ ಕೊಟ್ರಿ, ಇನ್ನಷ್ಟು ಜಾಸ್ತಿ ಇನ್ಫಾರ್ಮೇಶನ್ ನೀವು ಶೇರ್ ಮಾಡೋದ್ರಿಂದ ನಿಮ್ದು ಆ ಒಂದು ವಿಸ್ಡಮ್ ಥಾಟ್ಸು, ನಿಮ್ಮ ಎಕ್ಸ್ಪೀರಿಯನ್ಸು ಪ್ರತಿಯೊಂದು ನೀವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.